ಅದು ಪ್ರದೋಷ ಕಾಲ. ಭಗವಂತ ಇದ್ದಾನ ಗೊತ್ತಿಲ್ಲ, ಪ್ರೇತಾತ್ಮವಿದೆಯಾ ತಿಳಿದಿಲ್ಲ. ಹೇಗೆ ಭಗವಂತನ ಸುತ್ತ ಗುಡಿ, ಗೋಪುರ, ಕಳಶ, ಮಂತ್ರ, ಆಚರಣೆಗಳು ಬೆಳೆದುಕೊಂಡಿವೆಯೋ ಹಾಗೆಯೇ ಇನ್ನೊಂದೆಡೆ ವಾಮವಿದ್ಯೆಯೂ ಬೆಳೆದಿದೆ. ಮಾಟ, ಕೈಮುಸುಕು, ಮದ್ದು, ವಶೀಕರಣ, ಶವಸಾಧನೆ, ಶವಭೋಜನ, ಶವಮೈಥುನ, ಕಪಾಲ ಭೋಜನ, ಸ್ಮಶಾನ ಜೀವನ, ಹೀಗೆ 108. ಸುಮಾರು 25 ವರ್ಷಗಳಿಂದಲೂ ಈ ಬಗ್ಗೆ ಒಂದು ಕುತೂಹಲವನ್ನು ಬೆಳೆಸಿಕೊಂಡು ಬಂದವನು ನಾನು. ಅದೇ ಗುಂಗಿನಲ್ಲಿ ಕೆಲವು ಕಾದಂಬರಿಗಳನ್ನು ಬರೆದೆ. ಮೊದಲನೆಯದು ಮಾಟಗಾತಿ, ಎರಡನೆಯದು ಸರ್ಪಸಂಬಂಧ, ಈಗ 3ನೆಯದು ಪ್ರದೋಷ. ಈ 3 ಕಾದಂಬರಿಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡಂತಿವೆ. ಹಾಗಾಗಿ ಇವನ್ನು ಓದುವ ರೋಮಾಂಚನ ನಿಮ್ಮದು. ರವಿ ಬೆಳಗೆರೆ. ಪ್ರೀತಿಯ ಓದುಗರೆ, ನಾನಾ ಕಾರಣಗಳಿಂದ ಓದಲು ಸಾಧ್ಯವಾಗದೇ ಇರುವವರಿಗಾಗಿ ನಾನು ನಿಮ್ಮ ಇಷ್ಟದ ಪ್ರದೋಷ ಕಾದಂಬರಿಯನ್ನು ಆಡಿಯೋ ರೂಪದಲ್ಲಿ ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಕೇಳುವ ಇಚ್ಛೆ ನಿಮ್ಮದು. ಕವಿತಾ ಬೇರೆಯದೇ ವ್ಯಕ್ತಿಯಾಗಿ ಬಿಟ್ಟಿದ್ದಳು. ಆ ಮನೆಯಲ್ಲಿ ಕೇವಲ ಪ್ರದೋಷ್ ಹುಟ್ಟಿರಲಿಲ್ಲ, ಒಬ್ಬ ಹೊಸ ತಾಯಿ ಹುಟ್ಟಿದ್ದಳು. ಒಂದು ಸುದೀರ್ಘ ಸಂಭ್ರಮ ಹುಟ್ಟಿತ್ತು. ಅವಳು ಇಡೀ ದಿನ ಮಗುವಿನ ಆರೈಕೆಯಲ್ಲೇ ಇದ್ದು ಬಿಡುತ್ತಿದ್ದಳು. ಮಗುವಿನಲ್ಲಿ ದಿನಕ್ಕೊಂದು ಬದಲಾವಣೆ, ಅದರ ಪುಟ್ಟ ಕದಲಿಕೆಯೂ ಕವಿತಾಳಲ್ಲಿ ಪುಳಕ ಉಂಟು ಮಾಡುತ್ತಿತ್ತು. ಪ್ರದೋಷ್ ಹುಟ್ಟಿದ ಮೇಲೆ ಹರಿಬಾಬು ತನ್ನ ಕಂಪನಿಯಲ್ಲಿ 2 ಬಾರಿ ಪ್ರಮೋಷನ್ ಪಡೆದಿದ್ದ. ಕೆಲವು ದಿನಗಳ ಮಟ್ಟಿಗೆ ವಿದೇಶ ಯಾತ್ರೆ ಬೇಡವೆಂದುಕೊಂಡನಾದರೂ ಕಂಪನಿಯವರು ಅವನ ಬೆನ್ನು ಬಿದ್ದಿದ್ದರು. ಎಲ್ಲಿಗೆ ಹೋದರೂ, ಯಾವ ಕೆಲಸಕ್ಕೆ ಕೈ ಹಾಕಿದರೂ ಹರಿಬಾಬು ಸೋಲುವವನಲ್ಲ. ಅವನದು ಮುನ್ನುಗ್ಗುವ ಸ್ವಭಾವ. ಆದರೆ ಆಡುವ ಪ್ರತಿ ಚಿಕ್ಕ ಮಾತನ್ನು ತೂಗಿ ಅಳೆದು ಆಡುವುದು ರೂಢಿ. ಅನೇಕ ವಿಷಯಗಳಲ್ಲಿ ಅವನು ತನ್ನ ತಂದೆ ರಘುರಾಮಯ್ಯನವರನ್ನೇ ಹೋಲುತ್ತಿದ್ದ. ಕೆಲವು ಸ್ವಭಾವಗಳನ್ನು ತಾನಾಗಿ ರೂಢಿಸಿಕೊಂಡಿದ್ದ. ಪ್ರದೋಷ್ ಬೋರಲು ಬಿದ್ದು ಎದ್ದು ಕುಳಿತು ಅಂಬೆಗಾಲಿಕ್ಕಿ ಮನೆಯ ಹೊಸಲು ದಾಟುವ ಹೊತ್ತಿಗೆ ಹರಿಬಾಬು ಮತ್ತು ಕವಿತಾ ಬೆಂಗಳೂರಿನಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದರು. ಮಗುವಿಗೆ ಆಡಲಿಕ್ಕೆ, ಓಡಲಿಕ್ಕೆ, ಕುಣಿಯಲಿಕ್ಕೆ ಸ್ಪೇಸ್ ಬೇಕು. ಹಳ್ಳಿಯ ಭವಂತಿಯಂತಹ ಮನೆಯಲ್ಲಿ ತಾನು ಬೆಳೆದದ್ದು ಕವಿತಾಗೆ ನೆನಪಾಗಿತ್ತು. ಹೊಸ ಮನೆ ಕಟ್ಟುವ ವಿಚಾರ ಪ್ರಸ್ತಾಪಿಸಿದವಳೇ ಅವಳು. ಮನೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಎದುರುಗಡೆ ಮಗುಗೆ ಆಡೋಕೆ ತುಂಬ ಜಾಗ ಬೇಕು ಅಂದಿದ್ದಳು ಕವಿತಾ. ಆದರೆ ಮನೆ ಕಟ್ಟೋ ಕಾಂಟ್ರಾಕ್ಟು ನನಗೇ ಸಿಗಬೇಕು ಎಂದು ಜೋರಾಗಿ ನಕ್ಕಿದ್ದರು ರಘುರಾಮಯ್ಯ. ಅಷ್ಟರೊಳಗಾಗಿ ಅವರು ಮಗನೊಂದಿಗೆ ಬನ್ನೇರುಘಟ್ಟ ರಸ್ತೆಗೆ ಹೋಗಿ ಹರಿಬಾಬು ಕೊಂಡಿದ್ದ ಸೈಟು ನೋಡಿ ಬಂದಿದ್ದರು. ಜಾಗ ಅತ್ಯಂತ ಪ್ರಶಸ್ತವಾಗಿತ್ತು. ವಾಸ್ತುಶಾಸ್ತ್ರದ ಬಗ್ಗೆ ಅವರಿಗೆ ಅಂಥ ವಿಶ್ವಾಸವಿರದಿದ್ದರೂ ಒಬ್ಬ ಕಾಂಟ್ರಾಕ್ಟರ್ ಆಗಿ ಮನೆಯೊಂದರ ನಿರ್ಮಾಣಕ್ಕೆ ಗಾಳಿ ಬೆಳಕುಗಳಿಗೆ ಸಂಬಂಧಿಸಿದಂತೆ ಏನೇನಿರಬೇಕು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹೈದರಾಬಾದ್ನಲ್ಲೇ ಇದ್ದ ತಮ್ಮ ಆರ್ಕಿಟೆಕ್ಟ್ ಗೆಳೆಯನೊಬ್ಬನ ಕೈಲಿ ಮನೆಯ ಪ್ಲಾನ್ ಮಾಡಿಸಿಕೊಂಡು ಬಂದಿದ್ದರು. ಮನೆ ಕಟ್ಟುವ ವಿಷಯದಲ್ಲಿ ಹರಿಬಾಬುವಿಗಿಂತ ಹೆಚ್ಚಿನ ಉತ್ಸಾಹ, ಹುರುಪು ಅವರಲ್ಲೇ ಕಾಣಿಸಿತ್ತು. ಅದಕ್ಕೊಂದು ಚಿಕ್ಕ ಕಾರಣವೂ ಇತ್ತು. ಅದು ಪಾಮುಲಪಾಡು ಸೀತಮ್ಮ. ಮಂಚದಿಂದ ಇಳಿಯಲು ಹೋಗಿ ಆಕೆ ಆಯತಪ್ಪಿ ಬಿದ್ದದ್ದೇ ಬಿದ್ದದ್ದು. ಆಕೆಯ ವ್ಯಕ್ತಿತ್ವವೇ ಬದಲಾಗಿ ಹೋಗಿತ್ತು. ಮೊದಲನೆಯ ದಿನದಿಂದಲೇ ಆಕೆ ಹೊಗೆ ಸೊಪ್ಪು ತಿನ್ನುವುದನ್ನು ಬಿಟ್ಟು ಬಿಟ್ಟಿದ್ದಳು. ಪಕ್ಕೆಯ ಮೂಳೆಯೇ ಮುರಿದಿತ್ತಾದ್ದರಿಂದ ಆ ನೋವು ತಡೆಯಲಾಗದೆ ವಿಪರೀತ ಕುಡಿಯುತ್ತಾಳೇನೋ ಅಂದುಕೊಂಡಿದ್ದರು ರಘುರಾಮಯ್ಯ. ಪುತ್ತೂರು ವೈದ್ಯರಿಂದ ಕಟ್ಟು ಹಾಕಿಸಿಕೊಂಡು ಬಂದ ಮೇಲೆ 2 ದಿನ ಸುಮ್ಮನಿದ್ದ ಸೀತಮ್ಮ 3ನೆಯ ದಿನ ಕುಡಿಯಲು ಬೇಕೆಂದು ಕೇಳಿದ್ದಳು. ಕೆಲಸದವರು ಕೂಡ ಅದನ್ನು ನಿರೀಕ್ಷಿಸಿದ್ದರಾದ್ದರಿಂದ ಎದುರು ಮಾತಾಡದೆ ಆಕೆ ಇದ್ದಲ್ಲಿಗೆ ಎಲ್ಲವನ್ನೂ ತಂದು ಇಟ್ಟಿದ್ದರು. ಮಲಗಿಕೊಂಡೇ ಗ್ಲಾಸು ಕೈಗೆತ್ತಿಕೊಂಡಳು ಸೀತಮ್ಮ. ತಲೆಯ ಕೆಳಗಿನ ದಿಂಬನ್ನು ಕೊಂಚ ಎತ್ತರ ಮಾಡಿಕೊಂಡು ಇನ್ನೇನು ಗ್ಲಾಸಿಗೆ ತುಟಿ ಹಚ್ಚಬೇಕು. ಆಗ ಬಂತು ವಾಕರಿಕೆ. ಅವತ್ತಿಗೆ ಸೀತಮ್ಮನ ಬದುಕಿನಿಂದ ಕುಡಿತವೆಂಬ ಅಭ್ಯಾಸ ಬಿಟ್ಟು ಹೋಗಿತ್ತು. ಕುಡಿಯುವ ಮಾತು ಹಾಗಿರಲಿ, ಅದರ ವಾಸನೆ ಕಂಡರೂ ಆಗದು. ಅದರೆಡೆಗಿನ ಇಚ್ಛೆಯೇ ಸತ್ತು ಹೋಗಿತ್ತು. ಪ್ರಾಣ ತೆಗೆಯುವಂತಹ ವೇದನೆ ಸೊಂಟದ ಮೂಳೆಯಲ್ಲಿತ್ತು. ಅದು ಕಡಿಮೆಯಾದರೆ ಸಾಕು, ಮುಂದೆ ನೋಡಿಕೊಳ್ಳೋಣ ಅಂದುಕೊಂಡು ತರಿಸಿದ್ದನ್ನೆಲ್ಲ ವಾಪಸ್ಸು ಕಳಿಸಿದ್ದಳು. ಆದರೆ ಪಕ್ಕೆಯ ನೋವು ಕೊಂಚ ಕಳೆದು ಎದ್ದು ಕೂಡುವಂತಾಗುವ ಹೊತ್ತಿಗೆ ಕುಡಿತದೆಡೆಗಿನ ಆಸೆಯೇ ಕಮರಿ ಹೋದಂತಾಗಿತ್ತು. ರಘುರಾಮಯ್ಯ ಮನೆಯಲ್ಲಿಲ್ಲದಾಗ ಮತ್ತೊಮ್ಮೆ ತರಿಸಿಕೊಂಡು ನೋಡಿದಳು. ತನ್ನ ಕೈಲಿ ಅದನ್ನು ಕುಡಿಯುವುದು ಸಾಧ್ಯವೇ ಇಲ್ಲ ಅನ್ನಿಸಿತು. ಅದಾದ ನಂತರ ಆಕೆ ಮತ್ತೆ ಪ್ರಯತ್ನಿಸಿರಲಿಲ್ಲ. ನಿಧಾನವಾಗಿ ಆಕೆಯ ಮನಸ್ಸು ಸಂಸಾರದೆಡೆಗೆ ತಿರುಗಿತ್ತು. ಕುಳಿತಲ್ಲೇ ಚಿಕ್ಕ ಪುಟ್ಟ ಕೆಲಸ ಮಾಡತೊಡಗಿದಳು. ತನಗೊಂದು ವೀಲ್ ಚೇರ್ ಬೇಕೆಂದು ಗಂಡನಿಗೆ ಆಳುಗಳ ಮೂಲಕ ಹೇಳಿಸಿದ್ದಳು. ಮರುಮಾತನಾಡದೆ ರಘುರಾಮಯ್ಯ ತರಿಸಿಕೊಟ್ಟಿದ್ದರು. ಆಕೆ ಈಗ ಗಂಡನ ಬೇಕು ಬೇಡಗಳ ಮೇಲ್ವಿಚಾರಣೆ ಮಾಡಲಾರಂಭಿಸಿದ್ದಳು. ವರ್ಷಾನುಗಟ್ಟಲೆ ಕೆಲಸ ಮಾಡಿದ ಆಳುಗಳಿಗೆ ಅದೆಲ್ಲ ಗೊತ್ತಿಲ್ಲವೆಂದಲ್ಲ. ಆದರೆ ಮನೆಯ ಯಜಮಾನಿಕೆಗೆ ಹೆಣ್ಣೊಬ್ಬಳು ನಿಂತಿದ್ದಾಳೆ ಎಂಬುದು ಕೆಲವೇ ದಿನಗಳಲ್ಲಿ ರಘುರಾಮಯ್ಯನವರಿಗೆ ಅರ್ಥವಾಗಿತ್ತು. ಅವರ ಉಡುಪು, ಊಟ, ತಿಂಡಿ, ರಾತ್ರಿ ಅವರು ಕುಡಿಯುತ್ತಿದ್ದ
ಒಂದೂವರೆ ಪೆಗ್ ವಿಸ್ಕಿ, ಅದರೊಂದಿಗೆ ತಿನ್ನುತ್ತಿದ್ದ ಚಿರುತಿಂಡಿ ಎಲ್ಲವನ್ನೂ ಆಳುಗಳು ಸೀತಮ್ಮನವರ ಆದೇಶದಂತೆಯೇ ಮಾಡತೊಡಗಿದ್ದರು. ರಘುರಾಮಯ್ಯನವರ ಮನಸ್ಸು ಮೃದುವಾದದ್ದೇ ಆವಾಗ. ಹಾಗೆ ಒಮ್ಮೆ ಮನಸ್ಸು ಮೃದುವಾದ ಗಳಿಗೆಯಲ್ಲೇ ರಘುರಾಮಯ್ಯನವರನ್ನು ಆಕೆ ಕೇಳಿದ್ದು, ಮೊಮ್ಮಗನನ್ನು ನಾನು ನೋಡೋದು ಬ್ಯಾಡವೇ? ಆತ ಅವಕ್ಕಾಗಿದ್ದರು. ಅಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಆಕೆ ಮಾತನಾಡಿದ್ದಳು. ಅದು ಮೊಮ್ಮಗನ ಬಗ್ಗೆ. ಒಂದೇ ಸೂರಿನಡಿಯಲ್ಲಿ ಅವರು ನಿರಂತರವಾಗಿ ಅಪರಿಚಿತರಂತೆ ಬದುಕಿದ್ದರು ಅನೇಕ ವರ್ಷಗಳಿಂದ. ಆರಂಭದ ದಿನಗಳಲ್ಲಿ ಜಗಳಗಳಾಗುತ್ತಿದ್ದವು. ಹೇಳದೆ ಕೇಳದೆ ನಾಪತ್ತೆಯಾಗುತ್ತಿದ್ದ ಹೆಂಡತಿಯ ಬಗ್ಗೆ ರಘುರಾಮಯ್ಯ ಸಿಟ್ಟಿಗೇಳುತ್ತಿದ್ದರು. ಆದರೆ ಅದೆಲ್ಲ ಕೆಲವೇ ದಿನ. ಆಕೆ ಬದಲಾಗುವವಳಲ್ಲ ಅನ್ನಿಸಿದಾಗ ಆತ ಸಂಪೂರ್ಣವಾಗಿ ಮಾತು ಬಿಟ್ಟುಬಿಟ್ಟಿದ್ದರು. ಮನಸ್ಸಿನಾಳದಲ್ಲಿ ಜಿಗುಪ್ಸೆ, ವಿರಕ್ತಿ, ಅನಾದರ ಬೆಳೆದು ಬಿಟ್ಟಿದ್ದವು. ಆದರೆ ಪಕ್ಕೆಯ ಮೂಳೆಗೆ ಪೆಟ್ಟು ಬಿದ್ದಾಗಿನಿಂದ ಸೀತಮ್ಮನವರ ವ್ಯಕ್ತಿತ್ವದಲ್ಲಿ ಆದ ಬದಲಾವಣೆಗಳನ್ನು ಆತ ಗಮನಿಸಿದ್ದರು. ಹೆಂಡತಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲೆಂದು ಮನೆಗೆ ತಜ್ಞ ವೈದ್ಯರನ್ನು ಕರೆಸಿದ್ದರು. ಎಲ್ಲ ತರಹದ ಪರೀಕ್ಷೆಗಳನ್ನು ಮಾಡಿದ ವೈದ್ಯರು ಕಡೆಗೆ ಹೇಳಿದ್ದು ಒಂದೇ ಮಾತು, ಸೀತಮ್ಮನವರು ಜೀವಮಾನದಲ್ಲೆಂದೂ ಕುರ್ಚಿ ಬಿಟ್ಟು ಏಳಲಾರರು. ಆ ಮಾತು ಕೇಳಿದ ಮೇಲೆ ರಘುರಾಮಯ್ಯ ಹೆಂಡತಿಯೆಡೆಗೆ ಮತ್ತೂ ಮೃದುವಾಗಿದ್ದರು. ಈಗ ಮೊಮ್ಮಗನನ್ನು ನೋಡಬೇಕೆನ್ನುತ್ತಿದ್ದಾಳೆ. ಹೆಣ್ಣು ಜೀವದ ಸಹಜ ಆಸೆಯಲ್ಲವೇ? ಅದರ ಮುಂದಿನ ವಾರವೇ 3 ವರ್ಷದ ಪ್ರದೋಷ್ನನ್ನು ಎತ್ತಿಕೊಂಡು ಕವಿತಾ ಹೈದರಾಬಾದಿಗೆ ಬಂದಿಳಿದಳು. ಬಂಜಾರ ಹಿಲ್ಸ್ನ ಬಂಗಲೆಯಲ್ಲಿ ಸಂಭ್ರಮದ ದೀಪ ಬೆಳಗಿತ್ತು. ರಘುರಾಮಯ್ಯ ಮೊಮ್ಮಗ ಬಂದನೆಂಬ ಸಂತಸದಲ್ಲಿ ಗೆಳೆಯರನ್ನೆಲ್ಲ ಕರೆದು ಪಾರ್ಟಿ ಕೊಟ್ಟಿದ್ದರು. ಬಂಗಲೆಯ ತುಂಬ ಜನ. ಬಂದ ಅತಿಥಿಗಳನ್ನು ಕವಿತಾ ಅಟೆಂಡ್ ಮಾಡುತ್ತಿದ್ದಳು. ಆಳುಗಳಿಗೆ ಉಸಿರು ತಿರುಗಿಸಿಕೊಳ್ಳಲಾಗದಷ್ಟು ಕೆಲಸ. ರಘುರಾಮಯ್ಯ ದೊಡ್ಡ ನಗೆ ನಗುತ್ತಾ ಗೆಳೆಯರೊಂದಿಗೆ ವಿಸ್ಕಿ ಹೀರುತ್ತಿದ್ದರು. ಆಗಲೇ ಕವಿತಾ ಪ್ರದೋಷ್ನನ್ನು ಹುಡುಕಿಕೊಂಡದ್ದು. ಮಗು ಆ ಗುಂಪಿನಲ್ಲಿ ಎಲ್ಲೂ ಕಾಣಲಿಲ್ಲ. ಕೆಲಸದವರನ್ನು ಕೇಳಿದರೆ ಅವರಿಗೂ ಗೊತ್ತಿಲ್ಲ. ಯಾಕೋ ಜೀವ ತಳಮಳಿಸಿದಂತಾಗಿ ಕೆಳಮನೆಯಲ್ಲೆಲ್ಲ ಹುಡುಕಿದ ಕವಿತಾ ಕಾಂಪೌಂಡಿನಲ್ಲಿ ಇದ್ದಾನೇನೋ ನೋಡಿ ಅಂತ ಕೆಲಸದವರಿಗೆ ಹೇಳಿ ತಾನು ಮೆಟ್ಟಿಲು ಹತ್ತತೊಡಗಿದಳು. ಸಾಮಾನ್ಯವಾಗಿ ಅಮ್ಮನ ಸೆರಗು ಬಿಟ್ಟು ಆಚೀಚೆ ಹೋಗುವ ಮಗುವಲ್ಲ ಅದು. ಅದರಲ್ಲೂ ಹೊಸಬರು ಬಂದುಬಿಟ್ಟರೆ ಅಮ್ಮನಿಗೇ ಅಂಟಿಕೊಂಡು ಬಿಡುತ್ತದೆ. ಶಾಲೆಯಲ್ಲೂ ಅಷ್ಟೇ. ಒಬ್ಬ ರೋಹಿಣಿ ಟೀಚರ್ ಹೊರತಾಗಿ ಆ ಮಗು ಬೇರೆ ಯಾರೊಂದಿಗೂ ಹೊಂದಿಕೊಂಡಿರಲಿಲ್ಲ. ಅಂಥದರಲ್ಲಿ ಇಷ್ಟು ಜನರ ಮಧ್ಯೆ ತನ್ನನ್ನು ಬಿಟ್ಟು ಎಲ್ಲಿಗೆ ಹೋದ ಪ್ರದೋಷ್? ಮೇಲಿನ ಮಹಡಿಗೆ ಕಾಲಿಟ್ಟ ಕವಿತಾಳ ಎದೆ ಢವಗುಟ್ಟುತ್ತಿತ್ತು. ಅಲ್ಲಿ ಸೀತಮ್ಮನವರು ಮಾತ್ರ ಇರುತ್ತಾರೆಂಬುದು ಅವಳಿಗೆ ಗೊತ್ತು. ಆದರೆ ಅವರೊಂದಿಗೆ ಕವಿತಾ ಸಲುಗೆಯಿಂದ ಮಾತನಾಡಿದುದೇ ಇಲ್ಲ. ಹರಿಬಾಬುವಿಗೆ ತಾಯಿಯೆಡೆಗೆ ತಿರಸ್ಕಾರವಿತ್ತು. ಅಂಥ ತಿರಸ್ಕಾರ ಕವಿತಾಳಿಗೆ ಇರಲಿಲ್ಲವಾದರೂ ಅತ್ತೆ ಎಂಬ ಸಲುಗೆಯಾಗಲಿ ಅಭಿಮಾನವಾಗಲಿ ಇರಲಿಲ್ಲ. ಅವಳ ಪಾಲಿಗೆ ಅತ್ತೆ ಮಾವ ಎರಡೂ ರಘುರಾಮಯ್ಯನವರೇ ಆಗಿದ್ದರು. ಸ್ಟೇರ್ ಕೇಸಿನ ಕೊನೆಯ ಮೆಟ್ಟಿಲು ಹತ್ತಿದವಳಿಗೆ ಸೀತಮ್ಮನವರ ಕೋಣೆಯಲ್ಲಿ ಚಿಕ್ಕ ಬೆಳಕಿನ ದೀಪ ಕಾಣಿಸಿತು. ಪ್ರದೂ ಅಂತ ಕೂಗಲು ಹೊರಟವಳು ಒಳಗಿನ ದೃಶ್ಯ ನೋಡಿ ಸ್ತಬ್ಧಳಾದಳು. ಅಲ್ಲಿ ಪಾಮುಲಪಾಡು ಸೀತಮ್ಮ ವೀಲ್ ಚೇರ್ನ ಮೇಲೆ ಕುಳಿತಿದ್ದರು. ಅವರ ಎದುರಿಗೆ ನೆಲದ ಮೇಲೆ 3 ವರ್ಷದ ಮಗು ಪ್ರದೋಷ್ ಕುಳಿತಿತ್ತು. ಅದರ ಕಣ್ಣು ಅಜ್ಜಿಯ ಮೇಲೆಯೇ ನೆಟ್ಟಿದ್ದವು. ರೆಪ್ಪೆ ಪಿಳುಕಿಸುತ್ತಲೂ ಇರಲಿಲ್ಲ. ಸೀತಮ್ಮ ದಿಗ್ಭ್ರಾಂತಗೊಂಡವರಂತೆ ಕುಳಿತಿದ್ದರು. ಆ ಕೋಣೆಯಲ್ಲಿ ಕಾಲ ಸ್ತಂಭಿಸಿತ್ತು. ಒಳಕ್ಕೆ ಕಾಲಿಟ್ಟ ಕವಿತಾಗೆ ನಿಚ್ಚಳವಾಗಿ ಕಾಣಿಸಿದ್ದು ಟಿಂಬ. ಅದು ಕಿಟಕಿಯಲ್ಲಿತ್ತು. ಕವಿತಾಗೆ ಆಶ್ಚರ್ಯವಾದದ್ದು ಕಿಟಕಿಯಲ್ಲಿ ಕುಳಿತಿದ್ದ ಟಿಂಬ ಕಾಣಿಸಿದ್ದಕ್ಕಲ್ಲ. ಮೊದಲಿಗೆ ಕಪ್ಪು ಮುಖದ ಗಡವ ಕೋತಿ ಕುಳಿತಿದೆ ಎನ್ನಿಸಿತ್ತು. ಹಿಂದೆಯೇ ಅದನ್ನು ಎಲ್ಲೋ ನೋಡಿದ್ದೇನಲ್ಲ ಎಂಬ ಭಾವವೂ ಮನಸ್ಸಿನಲ್ಲಿ ಹಾದು ಹೋಯಿತು. ಮಹಡಿಯ ಆ ಕೋಣೆಯಲ್ಲಿ ದೀಪದ ಬೆಳಕು ನಿಚ್ಚಳವಾಗಿತ್ತಲ್ಲದೆ ಆ ಬೆಳಕು ಕಿಟಕಿಯಾಚೆಗೂ ಹಾಯುತ್ತಿತ್ತು. ಹೀಗಾಗಿ ಟಿಂಬ ನಿಚ್ಚಳವಾಗಿ ಕವಿತಾಗೆ ಕಾಣಿಸಿತ್ತು. ಅದನ್ನು ಅಷ್ಟು ನಿಚ್ಚಳವಾಗಿ ನೋಡಿದ ಮನುಷ್ಯರು ಇಬ್ಬರೇ, ಆಸ್ಪತ್ರೆಯ ಗಾರ್ಡ್ ಮುನೇಗೌಡ ಮತ್ತು ಕವಿತಾ. ಮೈಮೇಲೆರಗಿದಾಗ ಟಿಂಬ ಎಷ್ಟು ಭೀಕರವಾಗಿರುತ್ತದೆ ಎಂಬುದನ್ನು ವಿವರಿಸಲು ಮುನೇಗೌಡ ಬದುಕಿರಲಿಲ್ಲ. ಆದರೆ ಮಗನನ್ನು ಹುಡುಕಿಕೊಂಡು ಬಂದ ಧಾವಂತದಲ್ಲಿದ್ದ ಕವಿತಾಗೆ ಅದರ ಭೀಕರತೆ ಏನೆಂಬುದು ಮನವರಿಕೆಯಾಗಿರಲಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಹಿಗ್ಗಬಹುದಾದ ಗುಜ್ಜು ದೇಹ ಅದರದು. ಅಂತೆಯೇ ಮನಸ್ಸು ಮಾಡಿದರೆ ಅದು ತನ್ನ ದೇಹವನ್ನು ಕುಗ್ಗಿಸಿ ಒಂದು ಹೆಗ್ಗಣ ಗಾತ್ರಕ್ಕೆ ತಂದುಕೊಂಡೂ ಬಿಡಬಲ್ಲದು. ಟಿಂಬಾಗೆ ಇರುವುದು ಗುಂಡು ಮುಖ, ಚಿಕ್ಕ ಕಿವಿ, ಅಂಥ ಕತ್ತಲೆಯಲ್ಲೂ ಮಿರಮಿರ ಹೊಳೆಯುತ್ತಿದ್ದ ಕೆಂಪು ಕಣ್ಣು, ತರುಕು ತರಕಾದ ಕಪ್ಪನೆಯ ನೆತ್ತಿ, ಜೋಲು ಬಿದ್ದ ಮೊಲೆಗಳು, ಗೂಡು ಎದೆ, ಬಾಗಿದ ಬೆನ್ನು, ತಲೆ ಮತ್ತು ಎದೆಗಳ ಮಧ್ಯೆ ಹೂತು ಹೋದಂತಿದ್ದ ಕತ್ತು, ಬಾಯಿಂದ ಹಿಡಿತ ತಪ್ಪಿ ಜಾರಿದಂತಿದ್ದ ಮಂಜು ಬಿಳುಪಿನ ಕೋರೆಹಲ್ಲು, ಕಿಟಕಿಯ ಸರಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಮುಂದಿನ 2 ಕೈಗಳು, ಅವುಗಳ ತುದಿಯಲ್ಲಿದ್ದ ಪುಟ್ಟ ಹಸ್ತ, ಇನ್ನೆರಡು ಕಾಲುಗಳು ಕಿಟಕಿಯ ಕಟ್ಟಿಗೆಯ ಮೇಲೆ ಬೆನ್ನಿಗೆ ಆಧಾರವಾಗಿ ಮಡಚಿ ಕುಳಿತಿದ್ದವು.
ಇಡೀ ದೇಹ ಕಪ್ಪಗೆ ಮಿರಿಗುಟ್ಟುತ್ತಿತ್ತು. ಅಲ್ಲಲ್ಲಿ ದೇಹಕ್ಕೆ ಬಿಳಿಯ ಮಚ್ಚೆಗಳಿದ್ದವು. ಪಾಮುಲಪಾಡು ಸೀತಮ್ಮ ಮತ್ತು 3 ವರ್ಷದ ಹುಡುಗ ಪ್ರದೋಷ್ ಎದುರು ಬದುರಾಗಿ ಕುಳಿತುಕೊಂಡಿದ್ದುದನ್ನು ನೋಡಿದ್ದರಿಂದಲೋ ಏನೋ ಟಿಂಬ ಖುಷಿಗೊಂಡಂತೆ ಸಣ್ಣಗೆ ಶಿಳ್ಳೆ ಹಾಕುತ್ತಿತ್ತು. ಅದನ್ನೆಲ್ಲ ಕವಿತಾ ವಿವರವಾಗಿ ನೋಡುತ್ತಿದ್ದರೆ ನಿಜಕ್ಕೂ ಭಯಪಡುತ್ತಿದ್ದಳೇನೋ. ಮಗುವನ್ನು ಹುಡುಕುತ್ತಾ ಬಂದವಳಿಗೆ ಅವನು ಅಲ್ಲಿ ಕುಳಿತಿದ್ದುದು ನೋಡಿ ನಿರಾಳವಾಗಿತ್ತು. ಇಲ್ಲಿ ಕೂತಿದೀಯಾ ಕಂದ, ಎಷ್ಟು ಹುಡುಕಿಬಿಟ್ಟೆ ನಿನ್ನನ್ನು ಅನ್ನುತ್ತಾ ಅವನನ್ನು ಎತ್ತಿಕೊಂಡಳು. ಅಮ್ಮ, ಅಜ್ಜಿ ಅಂದಿತು ಮಗು. ಅವನೇ ಆಟವಾಡ್ತಾ ಬಂದು ಕುಳಿತುಕೊಂಡ. ನಾನು ಕರೀಲಿಲ್ಲ, ತಪ್ಪು ಮಾಡಿದವಳ ದನಿಯಲ್ಲಿ ವಿವರಣೆ ನೀಡಿದ್ದಳು ಸೀತಮ್ಮ. ಕವಿತಾಳಿಗೆ ತಕ್ಷಣಕ್ಕೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಅದರಲ್ಲಿ ತಪ್ಪೇನಿದೆ? ನೀವು ಕರೆದು ಕೂಡಿಸಿಕೊಳ್ಳಿ, ನಿಮ್ಮ ಮೊಮ್ಮಗನೇ ಅಲ್ಲವೇ ಅನ್ನಬಹುದಿತ್ತು. ಆದರೆ ಅತ್ತೆಯೊಂದಿಗೆ ಆ ಮಟ್ಟದ ಸಲುಗೆ ಅವಳಿಗಿರಲಿಲ್ಲ. ಪರವಾಗಿಲ್ಲ ಬಿಡಿ ಅಂದವಳೆ ಆ ಕೋಣೆಯಿಂದ ಹೊರಡಲು ಅನುವಾದಳು. ಆಗ ಶಿಳ್ಳೆ ಹಾಕಿತು ಟಿಂಬ ಗಟ್ಟಿಯಾಗಿ. ಕವಿತಾ ತಕ್ಷಣ ಅದನ್ನು ಓಡಿಸುವವಳ ಹಾಗೆ ಹುಷ್ ಅಂದಳು. ಅದರ ಮರುಕ್ಷಣವೇ ಈ ವಿಲಕ್ಷಣ ಪ್ರಾಣಿಯನ್ನು ಎಲ್ಲೋ ನೋಡಿದ್ದೇನಲ್ಲ ಎಂಬ ಭಾವನೆಯೊಂದು ಮತ್ತೆ ಅವಳ ಮನದಲ್ಲಿ ಹಾದುಹೋಯಿತು. ಎಲ್ಲಿ ನೋಡಿದ್ದೇನೆ ಎಂಬುದು ನಿಚ್ಚಳವಾಗಿ ನೆನಪಾಗಿ ಬಿಟ್ಟಿದ್ದರೆ ಒಂದು ದೊಡ್ಡ ಆಪತ್ತು ಅವತ್ತೇ ಅಷ್ಟರ ಮಟ್ಟಿಗೆ ನಿವಾರಣೆಯಾಗಿ ಬಿಡುತ್ತಿತ್ತು. ಟಿಂಬ ಹಾಕಿದ ಕೊನೆಯ ಸಿಳ್ಳೆ ಪಾಮುಲಪಾಡು ಸೀತಮ್ಮನವರಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು. ಇದು ಅದೇ ಸಿಳ್ಳು. ಆಕೆ ಪಕ್ಕನ ಕಿಟಕಿಯತ್ತ ತಿರುಗಿ ನೋಡಿದರು. ಟಿಂಬ ಉಲ್ಲಾಸದಿಂದ ಇಳಿದು ಹೋಗುತ್ತಿದ್ದುದು ನಿಚ್ಚಳವಾಗಿ ಕಾಣಿಸಿತು. ಈ ಕೋತಿಯಂಥ ಪ್ರಾಣಿ ಬಂಗಲೆಯೊಳಕ್ಕೆ ಬಂದದ್ದು ಇದೇ 2ನೇ ಬಾರಿ. 1ನೇ ಬಾರಿ ಅದು ಬಂದದ್ದು ನೆನಪಿದೆ. ತಮ್ಮ ಬದುಕಿನ ದೇಹದ ಸ್ವಾತಂತ್ರ್ಯದ ಅರ್ಧ ಭಾಗವನ್ನೇ ಕೊಂದು ಹಾಕಿದ ಪ್ರಾಣಿ ಅದು. ಮುಟ್ಟಲಿಲ್ಲ, ಪರಚಲಿಲ್ಲ, ಮೈ ಮೇಲೆ ಬೀಳಲಿಲ್ಲ. ಅದೇನನ್ನೂ ಮಾಡದೆ ತನ್ನನ್ನು ಹೀಗೆ ನಿಷ್ಪ್ರಯೋಜಕಳನ್ನಾಗಿ ಮಾಡಿ ಹೊರಟು ಹೋಗಿತ್ತು. ಇವತ್ತು ಮತ್ತೆ ಬಂದಿದೆ. ಅದರ ಬಗ್ಗೆ ಕವಿತಾಗೆ ಹೇಳಬೇಕು ಅಂತ ಆಕೆ ಅಂದುಕೊಂಡರಾದರೂ ಕವಿತಾ ಅಷ್ಟು ಹೊತ್ತಿಗೆ ಕೋಣೆಯಿಂದ ಹೊರಟು ಹೋಗಿದ್ದಳು. ಸೀತಮ್ಮನ ಹಣೆಯ ಮೇಲೆ ಬೆವರ ಹನಿಯೊಂದು ಮೂಡಿತು. ಕೆಳಗೆ ಸಂಭ್ರಮದ ಪಾರ್ಟಿ ನಡೆದಿತ್ತು. ತಮ್ಮ ನಿತ್ಯದ ನಿಯಮ ಮೀರಿ ಅರ್ಧ ಪೆಗ್ ಹೆಚ್ಚಿಗೆ ತೆಗೆದುಕೊಂಡಿದ್ದರು ರಘುರಾಮಯ್ಯ. ಅವತ್ತು ಪಾರ್ಟಿಗೆ ಬಂದವರಲ್ಲಿ ಹೆಚ್ಚಿನವರು ಅವರ ಹಳೆಯ ಕಾಲದ ಗೆಳೆಯರು, ಅದೇ ಕಾಂಟ್ರಾಕ್ಟ್ ಪ್ರಪಂಚದಲ್ಲಿದ್ದವರು. ಕೆಲವು ಸರ್ಕಾರಿ ಅಧಿಕಾರಿಗಳಿದ್ದರು. ಒಬ್ಬ ಮಂತ್ರಿ ಬಂದಿದ್ದ. ಬಂದವರಿಗೆಲ್ಲ ಭವ್ಯ ಆತಿಥ್ಯ ಕಾದಿತ್ತು. ಕವಿತಾ ಪ್ರತಿಯೊಂದನ್ನು ಖುದ್ದಾಗಿ ನಿಂತು ಸಂಘಟಿಸಿದ್ದಳು. ರಘುರಾಮಯ್ಯನವರಿಗೆ ಅದೇ ಹೆಮ್ಮೆ. ಬಂದ ಪ್ರತಿಯೊಬ್ಬರಿಗೂ ಸೊಸೆಯ ಬಗ್ಗೆ ಹೇಳುತ್ತಿದ್ದರು. ಅಷ್ಟೆಲ್ಲ ಜನರ ಮಧ್ಯೆ ಇದ್ದರೂ ಕವಿತಾ ಆಗಾಗ ಮಗುವಿನ ಕಡೆ ನೋಡುತ್ತಿದ್ದಳು. ಸ್ವಭಾವತಃ ಪ್ರದೋಷ್ ತುಂಟ ಮಗುವಲ್ಲ. ಅವನಲ್ಲಿ ವಯಸ್ಸಿಗೆ ಮೀರಿದ ಗಾಂಭೀರ್ಯವಿತ್ತು. ಹಿರಿಯರೆಲ್ಲ ಮಾತನಾಡುತ್ತಿದ್ದರೆ ಅವನು ಸೋಫಾದ ಮಧ್ಯದಲ್ಲಿ ತಾತಯ್ಯನ ಪಕ್ಕದಲ್ಲಿ ಗಂಭೀರವಾಗಿ ಕುಳಿತೇ ಇದ್ದ. ಅವನ ಕಣ್ಣುಗಳಲ್ಲಿ ಮಾತ್ರ ಒಂದು ಆರೋಗ್ಯಕರ ಹೊಳಪಿತ್ತು. ರಾತ್ರಿ 9:30 ಹೊತ್ತಿನಲ್ಲಿ ಕವಿತಾ ಅವನಿಗೆ ಕೊಂಚ ಅನ್ನ ಕಲಿಸಿ ತಿನ್ನಿಸಿದಾಗ ಪ್ರದೋಷ್ ಚೆನ್ನಾಗಿಯೇ ಇದ್ದ. ಅವನಿಗೆ ನಿದ್ದೆ ಬಂದೀತು ಅನ್ನಿಸಿದಾಗ ಅವಳು ಕರೆದುಕೊಂಡು ಹೋಗಿ ಒಳಮನೆಯ ಕೋಣೆಯಲ್ಲಿ ಮಲಗಿಸಿ ಬಂದಿದ್ದಳು. ಆಗಲೂ ಪ್ರದೋಷ್ ಚೆನ್ನಾಗಿಯೇ ಇದ್ದ. ಆದರೆ ಪಾರ್ಟಿಯೆಲ್ಲ ಮುಗಿದು ಬಂದವರೆಲ್ಲ ಹೋದ ಮೇಲೆ ರಘುರಾಮಯ್ಯನವರನ್ನು ಅವರ ಕೋಣೆಗೆ ಬಿಟ್ಟು ಬಂದು ನೋಡುತ್ತಾಳೆ ಪ್ರದೋಷ್ಗೆ ಜ್ವರ. ಅವನ ಮೈ ಕೆಂಡ. ದಿನವಿಡೀ ಮಗು ಚೆನ್ನಾಗಿಯೇ ಇತ್ತು. ಜ್ವರದ ಲಕ್ಷಣಗಳಿರಲಿಲ್ಲ. ಹೀಗೆ ಏಕಾಏಕಿ ಜ್ವರ ಬರಬೇಕೆಂದರೆ ಪ್ರದೋಷ್ ಅಜ್ಜಿಯನ್ನು ನೋಡಿ ಹೆದರಿಕೊಂಡನಾ? ಕವಿತಾಗೆ ಹಾಗೆನ್ನಿಸಲಿಲ್ಲ. ಅವನು ಅಜ್ಜಿಯನ್ನೇ ನೋಡುತ್ತಾ ಅವರೆದುರು ನೆಲದ ಮೇಲೆ ಕುಳಿತಿದ್ದ. ಕಣ್ಣುಗಳಲ್ಲಿ ಹೆದರಿಕೆ ಇರಲಿಲ್ಲ. ಮತ್ತೆ ಈಗೇಗೆ ಈ ಪರಿಯ ಜ್ವರ? ಅವನಿಗೆ ಕ್ರೋಸಿನ್ ಸಿರಪ್ ಕುಡಿಸಿ ಹಣೆಯ ಮೇಲೆ ಒದ್ದೆ ಬಟ್ಟೆ ಹಾಕಿ ಪಕ್ಕದಲ್ಲೇ ಕುಳಿತುಕೊಂಡಳು ಕವಿತಾ. ಕೆಲಸದವರಿನ್ನೂ ಹಾಲ್ನಲ್ಲಿ ಪಾತ್ರೆ ಪಿಂಗಾಣಿಗಳನ್ನು ಎತ್ತಿಡುತ್ತಿದ್ದರು. ರಾತ್ರಿ 12 ದಾಟಿತ್ತು. ಆಗಲೇ ಕವಿತಾಗೆ ಪ್ರದೋಷ್ ಕನವರಿಸಿದ್ದು ಕೇಳಿಸಿತ್ತು. ಅಜ್ಜಿ ಹಣೆಯ ಮೇಲೆ ಹಾಕಿದ ಒದ್ದೆ ಬಟ್ಟೆ 5 ನಿಮಿಷವೆನ್ನುವುದರೊಳಗಾಗಿ ಒಣಗಿ ಹೋಗುತ್ತಿತ್ತು. ಕವಿತಾ ಒಂದಷ್ಟು ಐಸ್ ಕ್ಯೂಬ್ ತಂದಿಟ್ಟುಕೊಂಡಳು. ಆ ಸರಹೊತ್ತಿನಲ್ಲಿ ಬೇರೇನೂ ಮಾಡುವುದಕ್ಕೂ ಅವಳಿಗೆ ತೋಚಲಿಲ್ಲ. ಬೆಳಗ್ಗೆ ಹೊತ್ತಿಗೆ ಪ್ರದೋಷ್ ಜ್ವರದ ತಾಪದಿಂದ ತತ್ತರಿಸಿ ಹೋಗಿದ್ದ. ದೇಹ ನಡುಗುತ್ತಿತ್ತು. ಕಣ್ಣುಗಳು ನಿಸ್ತೇಜವಾಗಿದ್ದವು. ಎದ್ದು ಬಂದ ರಘುರಾಮಯ್ಯ ಗಾಬರಿಯಾಗಿ ಚೈಲ್ಡ್ ಸ್ಪೆಷಲಿಸ್ಟ್ ಡಾಕ್ಟರ್ ನಗರೇಶ್ವರ ರಾವ್ ಅವರನ್ನು ಮನೆಗೆ ಕರೆಸಿದ್ದರು. ಹೈದರಾಬಾದ್ ಒಂದೇ ಅಲ್ಲ, ದಕ್ಷಿಣ ಭಾರತದ ಉದ್ದಗಲಕ್ಕೂ ಡಾಕ್ಟರ್ ನಗರೇಶ್ವರ ರಾವ್ ಅವರಿಗೆ ಅತ್ಯುತ್ತಮ ಮಕ್ಕಳ ವೈದ್ಯರೆಂಬ ಹೆಸರಿದೆ. ಮೊದಲು ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದವರು ಇತ್ತೀಚಿನ ದಿನಗಳಲ್ಲಿ ಹೈದರಾಬಾದಿಗೆ ಬಂದು ನೆಲೆಗೊಂಡಿದ್ದಾರೆ. ಅವರ ಆಸ್ಪತ್ರೆ ಮತ್ತು ಮನೆ ಎರಡನ್ನೂ ರಘುರಾಮಯ್ಯ ಕಟ್ಟಿಕೊಟ್ಟಿದ್ದರಿಂದ ಇಬ್ಬರ ಮಧ್ಯೆ ಸ್ನೇಹವಿದೆ. ಬಂದು ನೋಡಿದ ಡಾಕ್ಟರ್ ನಗರೇಶ್ವರ ರಾವ್, ಚಿಂತೆ ಮಾಡಬೇಕಾಗಿಲ್ಲ, ಇದು ವೈರಲ್ ಫೀವರ್. ವಿಪರೀತವೆನಿಸುವಂಥ
ಜ್ವರದ ತಾಪವಿರುತ್ತೆ, ಆದರೆ ಸಂಜೆ ಹೊತ್ತಿಗೆ ಜ್ವರ ಕಂಟ್ರೋಲಿಗೆ ಬರುತ್ತೆ. ಸುಮಾರು 7 ದಿನ ಮಗುವನ್ನು ವಿಶೇಷ ಕಾಳಜಿ ಇಟ್ಟು ನೋಡಿಕೊಳ್ಳಿ. ಕೆಲಸದವರನ್ನು ಮಗುವಿನ ಕೋಣೆಯೊಳಕ್ಕೆ ಬಿಡಬೇಡಿ. ಬೇರೆ ಸಮಸ್ಯೆಗಳು ಇರುವುದಿಲ್ಲ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ಹೇಳಿದ್ದರು. ಆದರೆ ಮೊದಲಿಗೆ ಕಾನ್ಫಿಡೆನ್ಸು ಕಳೆದುಕೊಂಡದ್ದೇ ರಘುರಾಮಯ್ಯ. ಡಾಕ್ಟರು ಅತ್ತ ಹೋದ ತಕ್ಷಣ ಅವರು ಹರಿಬಾಬುವಿಗೆ ಫೋನ್ ಮಾಡಿದ್ದರು. ಮೊದಲ ಬಾರಿಗೆ ಮೊಮ್ಮಗ ಮನೆಗೆ ಬಂದಿದ್ದಾನೆ, ಆಗಲೇ ಹೀಗೆ ಆಗಬೇಕಾ? ಪಾರ್ಟಿ ನಡೆಯುತ್ತಿದ್ದಾಗ ತಾನೇ ಮೆಟ್ಟಿಲು ಹತ್ತಿ ಅಜ್ಜಿಯನ್ನು ಹುಡುಕಿಕೊಂಡು ಹೋಗಿದ್ದನಂತೆ. ಅವಳನ್ನು ನೋಡಿದ್ದಕ್ಕೆ ಹೀಗಾಯಿತಾ? ನಸುಗತ್ತಲಲ್ಲಿ ವೀಲ್ ಚೇರ್ ಮೇಲೆ ಕುಳಿತವಳನ್ನು ನೋಡಿ ಹೆದರಿಕೊಂಡನ ಮಾವಯ್ಯ. ಅವನಿಗೆ ಏನೂ ಆಗಿಲ್ಲ. ಮಕ್ಕಳಿಗೆ ಜ್ವರ ಬರುವುದು ತುಂಬ ಸಹಜ. ನೀವು ಯಾಕೆ ಗಾಬರಿಯಾಗಿ ಹರಿಗೆ ಫೋನ್ ಮಾಡ್ತೀರಿ? ಡಾಕ್ಟರೇ ಹೇಳಿದ್ದಾರಲ್ಲ, 2 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂದಿದ್ದಳು ಕವಿತಾ. ಮಾವನ ಸಮಾಧಾನಕ್ಕೆ ಹಾಗೆ ಮಾತನಾಡಿದ್ದಳಾದರೂ ಅವಳು ಉಳಿದೆಲ್ಲ ಕೆಲಸ ಬಿಟ್ಟು ಪ್ರದೋಷ್ನ ಆರೈಕೆಗೆ ನಿಂತು ಬಿಟ್ಟಿದ್ದಳು. ಡಾಕ್ಟರ್ ಹೇಳಿದ ಎಲ್ಲ ಔಷಧಿಗಳನ್ನು ಅವಳೇ ಕಾಲಕಾಲಕ್ಕೆ ಕೊಡುತ್ತಿದ್ದಳು. ಆದರೆ 3 ದಿನ ಕಳೆದರೂ ಪ್ರದೋಷ್ನ ಜ್ವರ ತಹಬಂದಿಗೆ ಬರಲಿಲ್ಲ. ಆಗ ಸ್ವಲ್ಪ ಗಾಬರಿಯಾದವಳು ಕವಿತಾ. ಗಂಡ ಹೋಗಿರುವುದೇ ವಿಶೇಷ ಕೆಲಸದ ಮೇಲೆ. 7ನೆಯ ದಿನದ ತನಕ ಹರಿಬಾಬು ಹಿಂತಿರುಗಲಾರ ಎಂಬುದು ಗೊತ್ತಿದ್ದೂ ಅವಳು ಫೋನ್ ಮಾಡಿದ್ದಳು. ಯಾಕೋ ಹೆದರಿಕೆ ಆಗುತ್ತಿದೆ. ಸರಿಯಾಗಿ ಕಣ್ಣೂ ಬಿಡುತ್ತಿಲ್ಲ. ಅವನು ಈ 4 ದಿನದಲ್ಲಿ ಕನವರಿಸಿದ್ದು ಒಂದೇ ಶಬ್ದ, ಅಜ್ಜಿ. ಡಾಕ್ಟರು ಪ್ರತಿನಿತ್ಯ ಬರುತ್ತಿದ್ದಾರೆ. ದಿನಕ್ಕೆ 2 ಟೆಸ್ಟ್ ಮಾಡಿಸುತ್ತಿದ್ದಾರೆ. ಇನ್ನೊಂದು ದಿನ ನೋಡೋಣ, ಇಲ್ಲದಿದ್ದರೆ ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಗಿ ಬರಬಹುದು ಅಂತ ಹೇಳಿದ್ದಾರೆ. ನನಗೇಕೋ ಭಯವಾಗ್ತಿದೆ ಹರಿ ಅನ್ನುವ ಹೊತ್ತಿಗೆ ಅವಳ ಕೊರಳ ಸೆರೆ ಉಬ್ಬಿ ಬಂದಿತ್ತು. ಮೊಮ್ಮಗನಿಗೆ ಜ್ವರವಂತೆ ಅಂತ ಕೇಳಿದ ಕ್ಷಣದಿಂದ ಅಸೌಖ್ಯಕ್ಕೆ ಒಳಗಾದವಳು ಪಾಮುಲಪಾಡು ಸೀತಮ್ಮ. ಹಾಸಿಗೆಯಿಂದೆದ್ದು ವೀಲ್ ಚೇರ್ ಮೇಲೆ ಕುಳಿತು ಕೆಳಮಹಡಿಯಲ್ಲಿದ್ದ ಕೋಣೆಯೆಡೆಗೆ ಹೊರಡಲು ಅನುವಾದಳಾದರೂ ಅಲ್ಲಿಗೆ ಕೆಲಸಗಾರರೂ ಹೋಗುವ ಹಾಗಿಲ್ಲವಂತೆ ಎಂಬ ಮಾತು ಕೇಳಿ ಖಿನ್ನಳಾದಳು. ಈ ಮನೆಯಲ್ಲಿ ತನಗಿರುವ ಸ್ಥಾನವಾದರೂ ಏನು? ಗಂಡ ಮಾತನಾಡಿಸುವುದಿಲ್ಲ, ಮಗ ಕಣ್ಣೆತ್ತಿ ನೋಡುವುದಿಲ್ಲ, ಸೊಸೆಗೆ ತಾನು ಅಪರಿಚಿತೆ. ಅಜ್ಜಿ ಅನ್ನುತ್ತಾ ಹುಡುಕಿಕೊಂಡು ತಾನಿದ್ದಲ್ಲಿಗೆ ಬಂದ ಮೊಮ್ಮಗುವಿಗೆ ಜ್ವರ. ತಾನು ಮಗುವನ್ನು ನೋಡಬೇಕು, ಆದರೆ ಯಾರನ್ನಾದರೂ ಕೇಳೋದು ಹೀಗೆ? ಆಕೆ ಚಡಪಡಿಸಿದಳು. ನೀನು ನೋಡಿ ಮಾಡೋದಾದರೂ ಏನಿದೆ ಅಂತ ಗಂಡ ಅಂದುಬಿಟ್ಟರೆ? ಕುಳಿತ ವೀಲ್ ಚೇರ್ ಹಿಂದಕ್ಕೂ ಮುಂದಕ್ಕೂ ಸರಿದಾಡಿತು. ಆಕೆಗೆ ಇದು ಸಾಮಾನ್ಯ ಜ್ವರವಲ್ಲ ಎಂಬುದು ಅದೇಕೋ ಮನವರಿಕೆಯಾಗಿ ಬಿಟ್ಟಿತ್ತು. ವಿಲಕ್ಷಣವಾದ ಆ ಅನಿಷ್ಟ ಪ್ರಾಣಿ ಸುಮ್ಮನೆ ಬಂದು ಹೋಗುವುದಿಲ್ಲ. ಅದು ಮೊದಲ ಸಲ ಬಂದಾಗಲೇ ತನ್ನ ಬದುಕು ಅರ್ಧ ಸತ್ತು ಹೋಯಿತು. ಈಗ 2ನೆಯ ಸಲ ಕಾಣಿಸಿಕೊಂಡಿದೆ. ಯಾವ ಅಪಾಯದ ಮುನ್ಸೂಚನೆ? ಅವತ್ತು ತಾನು ಮಂಚದಿಂದ ಎದ್ದು ಬವಳಿ ಬಂದಂತಾಗಿ ಬಿದ್ದಾಗ ತನ್ನನ್ನು ಎಬ್ಬಿಸಲು ಆಳೊಬ್ಬ ಬಂದಿದ್ದ. ಆ ಮನೆಗೆ ಅವನು ಹಳಬ. ಹೆಸರು ಪೋತಯ್ಯ. 40ರ ಸನಿಹದಲ್ಲಿದ್ದನಾದರೂ ಗಟ್ಟಿಮುಟ್ಟಾದ ಆಳು. ಅವನೆದುರಿಗೆ ಒಮ್ಮೆ ಸೀತಮ್ಮ ತನಗೆ ಕಿಟಕಿಯಲ್ಲಿ ಕಾಣಿಸಿದ ವಿಚಿತ್ರ ಆಕೃತಿಯ ಪ್ರಾಣಿಯ ಬಗ್ಗೆ ಮತ್ತು ಅದರ ಶಿಳ್ಳೆಯ ಬಗ್ಗೆ ಹೇಳಿಕೊಂಡಿದ್ದಳು. ಮತ್ಯಾರಿಗಾದರೂ ಹೇಳಿಕೊಂಡರೆ ಕುಡುಕ ಮುದುಕಿಗೆ ಏನೋ ಪೇತು ಹತ್ತಿದಂತಿದೆ ಅಂದುಕೊಂಡಾರೆಂಬ ಹಿಂಜರಿಕೆ ಸೀತಮ್ಮನವರಿಗಿತ್ತು. ಹಾಗೆ ಅವರು ಹೇಳಿಕೊಂಡಾಗ ಪೋತಯ್ಯ ತನ್ನ ಅಮಾಯಕ ಕಣ್ಣುಗಳಲ್ಲಿ ಅಚ್ಚರಿ ವ್ಯಕ್ತಪಡಿಸುತ್ತಿದ್ದ. ಇರಬಹುದೇನೋ ಎಂಬ ಧಾಟಿಯಲ್ಲಿ ಮಾತನಾಡಿದ್ದನಾದರೂ ಆ ವಿಷಯವನ್ನು ಅವನು ಉಳಿದ ಆಳುಗಳ ಮುಂದೆ ಹೇಳಿರಲಿಲ್ಲ. ಅವನಿಗೆ ಸೀತಮ್ಮನವರ ಮೇಲೆ ಏನೋ ಅನುಕಂಪ. ಅವರನ್ನು ಬಂಗಲೆಯಲ್ಲೇ ಸುತ್ತಾಡಿಸುತ್ತಿದ್ದ, ಎಬ್ಬಿಸಿ ಕೂಡಿಸುತ್ತಿದ್ದ, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ತಂದಿಡುತ್ತಿದ್ದ. ಆಕೆ ಯಾವ ಕೆಲಸ ಹೇಳಿದರೂ ಇಲ್ಲವೆನ್ನದೇ ಮಾಡುತ್ತಿದ್ದ. ಅಂತ ಪೋತಯ್ಯನನ್ನು 6ನೆಯ ದಿನ ಕರೆದಿದ್ದಳು ಸೀತಮ್ಮ. ಡ್ರೈವರ್ಗೆ ಹೊರಡಲಿಕ್ಕೆ ಹೇಳು, ನಾನು ಬರ್ತೇನೆ. ಎಲ್ಲಿಗಮ್ಮ? ಚಂಚಲಗೂಡ ಅಂದವಳ ದನಿ ಸಣ್ಣಗೆ ಕಂಪಿಸುತ್ತಿತ್ತು. ಸರಿಯಾಗಿ ಅದೇ ಹೊತ್ತಿಗೆ ಬೆಂಗಳೂರಿನ ಏರ್ಪೋರ್ಟಿನಲ್ಲಿ ಇಳಿದಿದ್ದ ಹರಿಬಾಬು. ಅವನ ಮುಖದಲ್ಲಿದ್ದ ಧಾವಂತವೇ ನಡಿಗೆಯಲ್ಲೂ ಇತ್ತು. ರಘುರಾಮಯ್ಯ ಅತ್ಯಂತ ಸ್ಪಷ್ಟ ದನಿಯಲ್ಲಿ ಆದೇಶಿಸಿದ್ದರು, ನೀನು ನೇರವಾಗಿ ಹೈದರಾಬಾದಿಗೆ ಬರುವುದು ಬೇಡ. ಇಲ್ಲಿ ಡಾಕ್ಟರುಗಳು ಕೈಚೆಲ್ಲತೊಡಗಿದ್ದಾರೆ. ಉಳಿದಿರುವುದು ಒಂದೇ ದಾರಿ. ಅಹೋಬಲ ನಾರಾಯಣ ಶಾಸ್ತ್ರಿಗಳನ್ನು ಕಾಣು. ಅವರು ಹೇಳಿದಂತೆ ಮಾಡು. ಶಾಸ್ತ್ರಿಗಳು ಅವನ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದರು. ಅವರ ಕಾಲಿಗೆ ನಮಸ್ಕರಿಸಿದ ಹರಿಬಾಬು, ಇದು ಔಷಧಗಳಿಗೆ ವಾಸಿಯಾಗುವ ಜ್ವರವಲ್ಲ. 7ನೆಯ ದಿನದ ಹೊತ್ತಿಗೆ ಮಗುವಿಗೆ ಮಾತು ಬಿದ್ದು ಹೋಗುತ್ತದೆ, ಕೊರಳು ನೀಲಿಯಾಗುತ್ತದೆ. ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಹೈದರಾಬಾದಿನಲ್ಲಿ ಇಳಿದವನೇ ಚಂಚಲಗೂಡಕ್ಕೆ ಹೋಗು. ಚಂಚಲಗೂಡ ದಾಟಿ ಜೈಲಿನ ಕಡೆಗೆ ಹೋದರೆ ದಾರಿಯಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯವೊಂದು ಸಿಗುತ್ತದೆ. ತುಂಬ ಹಳೆಯ ದೇವಾಲಯ. ಅಲ್ಲಿ ಒಬ್ಬ ಅರ್ಚಕರಿದ್ದಾರೆ, ಬಾಲಾಂಜನೇಯ ಶಾಸ್ತ್ರಿಗಳು ಅಂತ. ಅವರನ್ನು ಕಾಣು. ಉಳಿದೆಲ್ಲ ವ್ಯವಸ್ಥೆ ಅವರು ಮಾಡ್ತಾರೆ ಅಂದಿದ್ದರು. ಹೈದರಾಬಾದ್ ಏರ್ಪೋರ್ಟಿಗೆ ರಘುರಾಮಯ್ಯನವರು ಕಾರು ಕಳಿಸಿದ್ದರು. ಆದರೆ ನೇರವಾಗಿ ಮನೆಗೆ ಹೋಗುವಂತಿರಲಿಲ್ಲ. ಹರಿಬಾಬು ಸಿಗರೇಟು ಹಚ್ಚಿಕೊಂಡ. ಕಾರು ಶಿಮಾಹಾಬಾದ್ ದಾಟಿತ್ತು. ಅದರ ಪಕ್ಕದ್ದೇ ಆರಾಮ್ಘಾಟ್. ಪ್ರದೋಷ್ ಹೇಗಿದ್ದಾನೋ ಏನೋ. ರಾಜೇಂದ್ರನಗರ್ ಜೂ ದಾಟಿಕೊಂಡು ಕಾರು ಉಸ್ಮಾನ್ಗಂಜ್ನ ಗಲ್ಲಿಗಳಲ್ಲಿ ತೆವಳುತ್ತಿತ್ತು. ಪ್ರದೋಷ್ ಸರಿ ಹೋಗುತ್ತಾನಲ್ಲವೇ? ಚಂದರ್ಘಾಟ್ ದಾಟಿ ಚಂಚಲಗೂಡ ತಲುಪಿಕೊಂಡಿತ್ತು.
ಅಲ್ಲಿಂದ ಮುಂದಕ್ಕೆ ನಲ್ಗೊಂಡ, ಅದರಾಚೆಗಿನದೇ ಜೈಲು. ಅದಿನ್ನೂ ಅನತಿ ದೂರದಲ್ಲಿರುವಾಗಲೇ ಒಂದು ಪುರಾತನ ದೇವಸ್ಥಾನ ಕಾಣಿಸಿ ಅದರ ಬಳಿ ಕಾರು ನಿಲ್ಲಿಸುವಂತೆ ಸೂಚಿಸಿದ. ಅರ್ಚಕರು ಬಾಗಿಲಿಗೆ ಬಂದರು. ನನ್ನನ್ನು ಅಹೋಬಲ ನಾರಾಯಣ ಶಾಸ್ತ್ರಿಗಳು ಕಳಿಸಿದ್ದಾರೆ. ಮಗುವಿಗೆ ಅನಾರೋಗ್ಯ. ಅವನ ಹೆಸರು ಪ್ರದೋಷ್ ಅಂದ. ನಿನ್ನೆ ಸಾಯಂಕಾಲವೇ ಕಳಿಸಿಕೊಟ್ಟಿದ್ದೇನೆ. ಒಬ್ಬಾಕೆ ಬಂದಿದ್ದರು. ಅವರಿಗೆ ಕಾಲು ಸ್ವಾಧೀನವಿಲ್ಲ ನೋಡಿ ಅಂದರು ಅರ್ಚಕರು. ಹರಿಬಾಬು ಬೇವೆಯತೊಡಗಿದ. ಅವನು ದೇವಸ್ಥಾನದ ಬಾಗಿಲಲ್ಲೇ ನಿಂತ. ಬಾಲಾಂಜನೇಯ ಶಾಸ್ತ್ರಿಗಳನ್ನ ನೋಡಿದ. 55 ವಯಸ್ಸು. ಅವರು ಬ್ರಹ್ಮಚಾರಿಗಳೆಂಬುದನ್ನು ಅವರ ಮೈಕಟ್ಟು ಮತ್ತು ಹೆಗಲಿಗಿದ್ದ 3 ಎಳೆಯ ಜನಿವಾರ ವಿವರಿಸುತ್ತಿದ್ದವು. ನೀಳವಾದ ತಲೆಗೂದಲನ್ನು ಎಣ್ಣೆ ಹಾಕಿ ಹಿಂದಕ್ಕೆ ಬಾಚಿ ಗಂಟು ಕಟ್ಟಿಕೊಂಡಿದ್ದರು. ಕೆಂಪಗಿನ ತುಂಡು ಮಗುಟವೊಂದನ್ನು ಬಿಟ್ಟರೆ ದೇಹದ ಮೇಲೆ ಬೇರೆ ಬಟ್ಟೆ ಇರಲಿಲ್ಲ. ಕಣ್ಣುಗಳಲ್ಲಿ ಕಠೋರ ಸಂಯಮ ಪಾಲಿಸುವ ಸಾಧಕನ ಹೊಳಪಿತ್ತು. ಕಂಚಿಗೆ ಕಂಚು ತಾಕಿದಂಥ ಕಂಠ. ಆಕೆ ತುಂಬ ಕಷ್ಟಪಟ್ಟುಕೊಂಡು ಇಲ್ಲಿಗೆ ಬಂದಿದ್ದರು. ಸಾಯಂಕಾಲವಾಗಿತ್ತು. ಕಾರಿನಿಂದ ಇಳಿದು ಬಂದಿದ್ದೇ ಒಂದು ಸಾಹಸ ಅಂತಿಟ್ಟುಕೊಳ್ಳಿ. ಮನೆಯ ಆಳುಗಳಿಬ್ಬರೂ ತಳ್ಳೋ ಕುರ್ಚಿಯಲ್ಲಿ ಆಕೆಯನ್ನು ಅನಾಮತ್ತಾಗಿ ಎತ್ತಿಟ್ಟರು. ಗುಡಿಯ ತನಕ ಆ ಕುರ್ಚಿಯಲ್ಲೇ ಕುಳಿತು ಬಂದರು. ಆದರೆ ಭಗವಂತನ ಸನ್ನಿಧಿಗೆ ತೆವಳಿಕೊಂಡೇ ಬಂದರು. ನೀವು ಹೇಳಿದ ಹೆಸರೇ, 3 ವರ್ಷದ ಮಗು, ಪ್ರದೋಷ್ ಅಂತ. ಅಪರೂಪದ ಹೆಸರು ನೋಡಿ. ನನಗೂ ಚೆನ್ನಾಗಿ ನೆನಪಿದೆ. ವಿಪರೀತ ಜ್ವರ ಇದ್ದಕ್ಕಿದ್ದ ಹಾಗೆ ಶುರುವಾಯಿತು. ಡಾಕ್ಟರುಗಳು ಹೆಚ್ಚು ಕಡಿಮೆ ಕೈ ಚೆಲ್ಲಿದ್ದಾರೆ. ನೀವೇ ಏನಾದರೂ ಮಾಡಬೇಕು ಅಂದರು. ಆಂಜನೇಯ ಸ್ವಾಮಿಯ ಅಪ್ಪಣೆ. ಇಲ್ಲೇ ಬಾವಿಯಲ್ಲಿ ನೀರು ಸೇದಿಕೊಂಡು ಸ್ನಾನ ಮಾಡಿ ತೊಯ್ದ ಬಟ್ಟೆಯಲ್ಲೇ ಸಂಕಲ್ಪ ಹಿಡಿದು ಭಗವಂತನ ಸನ್ನಿಧಿಯಲ್ಲಿ ಕುಳಿತು ನಾನೇ ತಾಮ್ರದ ತಗಡಿನ ಮೇಲೆ ಬೀಜಮಂತ್ರ ಬರೆದುಕೊಟ್ಟೆ. ಆಕೆ ತೆವಳುತ್ತಲೇ ಹೋಗಿ ಕಾರು ಹತ್ತಿದರು. ಬಾಲಾಂಜನೇಯ ಶಾಸ್ತ್ರಿಗಳು ವಿವರಿಸಿದರು. ಹರಿಬಾಬುವಿಗೆ ಬೇರೆ ವಿವರಣೆಯೇ ಬೇಕಾಗಿರಲಿಲ್ಲ. ಪಾಮುಲಪಾಡು ಸೀತಮ್ಮ ಬಂದಿದ್ದಾಳೆ. ಅವನ ಬಾಯಿಗೆ ಅಮ್ಮ ಎಂಬ ಮಾತೂ ಬರಲಿಲ್ಲ. ಅಸಲು ಆ ಶಬ್ದ ನೆನಪೂ ಇಲ್ಲ. ಮನಸ್ಸು ತಳಮಳಗೊಂಡಿತ್ತು. ಅಲ್ಲಿ ಮಗು ಸಾವು ಬದುಕಿನ ಹೋರಾಟದಲ್ಲಿದೆ. ಜೊತೆಯಲ್ಲಿ ಅಹೋಬಲ ನಾರಾಯಣ ಶಾಸ್ತ್ರಿಗಳಿದ್ದರೆ ಆ ಧೈರ್ಯವೇ ಬೇರೆ. ಮುಳುಗುವವನಿಗೆ ಆಸರೆಯಾಗಿ ಎದುರಿಗೆ ನಿಂತ ಬಾಲಾಂಜನೇಯ ಶಾಸ್ತ್ರಿಗಳು ಕಾಣಿಸಿದ್ದರು. ಹರಿಬಾಬು ನೇರವಾಗಿ ಬಾವಿಯ ಬಳಿಗೆ ಹೋದವನೇ ನೀರು ಸೇದಿಕೊಂಡು ಕಾಲು ತೊಳೆದುಕೊಂಡ. ಹಿಂತಿರುಗಿ ಬಂದು ಬಾಲಾಂಜನೇಯ ಶಾಸ್ತ್ರಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ. ಆನಂತರ ಮಾತನಾಡಿದ್ದು ಅವನಲ್ಲ, ಅವನೊಳಗಿನ ತಂದೆ. ಇಷ್ಟು ದಿನ ಡಾಕ್ಟರುಗಳನ್ನು ನಂಬಿ ಆಸ್ಪತ್ರೆಯಲ್ಲಿ ಮಗುವನ್ನಿಟ್ಟದ್ದೇ ತಪ್ಪಾಗಿದೆ. ಇನ್ನು ನಮಗೆ ನಿಮ್ಮ ಹೊರತು ಬೇರೆ ಆಸರೆಯೇ ಇಲ್ಲ. ಅಹೋಬಲ ಶಾಸ್ತ್ರಿಗಳು ಪದೇ ಪದೇ ಅದನ್ನೇ ಹೇಳಿದ್ದಾರೆ. ನಿಮಗೆ ಎಷ್ಟೇ ಕಷ್ಟವಾದರೂ ಈಗ ನನ್ನೊಂದಿಗೆ ಹೊರಡಬೇಕು. ನೀವೇ ಪಕ್ಕದಲ್ಲಿ ನಿಂತು ಮಗುವನ್ನು ಉಳಿಸಿಕೊಡಬೇಕು. ದಯವಿಟ್ಟು ಬನ್ನಿ. ಅಷ್ಟು ಮಾತನಾಡುವ ಹೊತ್ತಿಗೆ ಅವನ ಕೊರಳ ಸೆರೆಯುಬ್ಬಿ ಬಂದು ಕಣ್ಣೀರು ಕೆನ್ನೆಗಿಳಿದಿದ್ದವು. ಬಾಲಾಂಜನೇಯ ಶಾಸ್ತ್ರಿಗಳು ಅವನನ್ನೇ ದಿಟ್ಟಿಸಿ ನೋಡಿದರು. ಇದು ಅಹೋಬಲ ನಾರಾಯಣ ಶಾಸ್ತ್ರಿಗಳ ಅಪ್ಪಣೆ ಎಂಬುದು ಅವರಿಗೆ ಅರಿವಾಗಿತ್ತು. ಅವರು ಗುರು ಸಮಾನರು. ತನ್ನೊಂದಿಗೆ ಈ 20 ವರ್ಷಗಳಲ್ಲಿ ಅವರು ಯಾವತ್ತೂ ಮಾತನಾಡಿದರೂ ಸಾತ್ವಿಕ ಸಾಧನೆಯ ಬಗ್ಗೆಯೇ ಮಾತನಾಡಿದ್ದಾರೆ. ಆದರೆ ಈಗ ಸಿಕ್ಕಿರುವ ಆದೇಶ ಸಾತ್ವಿಕ ಸಾಧನೆಯದಲ್ಲ. ಇದು ಶುದ್ಧ ವಾಮಾಚಾರ. 3 ವರ್ಷದ ಮಗು ವಾಮವಿದ್ಯೆಯ ಪ್ರಯೋಗಕ್ಕೆ ಸಿಕ್ಕು ಬಳಲುತ್ತಿದೆ. ನಿನ್ನೆ ತಾವು ಬರೆದುಕೊಟ್ಟ ಬೀಜಮಂತ್ರದ ರೇಖು ಮಗುವಿನ ಪ್ರಾಣ ಉಳಿಸಬಲ್ಲದು. ಆದರೆ ಆ ಗೃಹಸ್ಥ ಪಾದ ಹಿಡಿದು ಬೇಡಿಕೊಳ್ಳುತ್ತಿದ್ದಾನೆ. ತುಸು ಹೊತ್ತು ಏನನ್ನೋ ಗಾಢವಾಗಿ ಯೋಚಿಸಿದ ಬಾಲಾಂಜನೇಯ ಶಾಸ್ತ್ರಿಗಳು ಆನಂತರ ಒಂದು ನಿರ್ಧಾರಕ್ಕೆ ಬಂದವರಂತೆ ಹರಿಬಾಬುವಿಗೆ ಅಲ್ಲೇ ದೇವಸ್ಥಾನದ ಪೌಳಿಯಲ್ಲಿ ಕುಳಿತಿರುವಂತೆ ಸೂಚಿಸಿದರು. ಅಂಥ ದೊಡ್ಡ ದೇವಸ್ಥಾನವೇನಲ್ಲ ಅದು. ಪೌಳಿಯಲ್ಲಿ ಕುಳಿತರೆ ಎದುರಿಗಿನ ಬಾವಿ ಕಾಣುತ್ತದೆ. ಒಳಕ್ಕೆ ಹೋದ ಶಾಸ್ತ್ರಿಗಳು 5 ನಿಮಿಷದೊಳಗಾಗಿ ಹಿಂತಿರುಗಿದಾಗ ಅವರ ಬಲಿಷ್ಠವಾದ ದೇಹದ ಮೇಲೆ ಕೇವಲ ಕೌಪೀನವಿತ್ತು. ಸರಸರನೆ ನೀರು ಸೇದಿದವರೇ ಕೊಡಗಟ್ಟಲೆ ನೀರು ಸುರಿದುಕೊಂಡರು. ಅವರ ತುಟಿ ಯಾವುದೋ ಮಂತ್ರವನ್ನು ಮಣಮಣಿಸುತ್ತಿದ್ದವು. ಸ್ನಾನ ಮುಗಿಯುತ್ತಿದ್ದಂತೆಯೇ ಅವರು ಗುಡಿಯೊಳಗೆ ತೆರಳಿದರು. ತುಸು ಹೊತ್ತಿನ ನಂತರ ಒಳಗಿನ ಶಂಕಾರವ ಕೇಳಿಸಿತು. ಹಿಂದೆಯೇ ಜಾಗಟೆಯ ಕಣಕಣ. ಹರಿಬಾಬು ಭಕ್ತಿಯಿಂದ ದೇವಸ್ಥಾನದೊಳಗೆ ಕಾಲಿಟ್ಟ. ಒಳಗೆ ದೀಪವಿರಲಿಲ್ಲ. ಆದರೆ ಬಾಲಾಂಜನೇಯ ಶಾಸ್ತ್ರಿಗಳ ಕೈಯಲ್ಲಿ ಬೆಳಗುತ್ತಿದ್ದ ಆರತಿಯ ಬೆಳಕಿನಲ್ಲಿ ಅವರ ಆಕೃತಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದು, ಅದೇ ಬೆಳಕಿನಲ್ಲಿ ಹೊಳೆಯುತ್ತಿದ್ದುದು ಆಳೆತ್ತರದ ಹನುಮಂತನ ವಿಗ್ರಹ. ಅದರ ಬೆಳ್ಳಿಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ ಹರಿಬಾಬು ಆಂಜನೇಯನ ಎತ್ತಿದ ಕೈಯಲ್ಲಿ ಯಾವುದೋ ಅಭಯ ಕಾಣಿಸಿತು. ಹಾಗೆ ಅವರು ಪೂಜೆ ಮುಗಿಸಿ ಹರಿಬಾಬುವಿಗೆ ಆರತಿಯನ್ನಷ್ಟೇ ಕೊಟ್ಟು ತಮ್ಮ ಹಣೆಗೆ ತಿಲಕವಿಟ್ಟು ಹೆಗಲಿಗೊಂದು ಹಸಿಬೆ ಚೀಲ ಹಾಕಿಕೊಂಡು ಅಲ್ಲಿಂದ ಹೊರಟರು. ಬಂದ ಹಾದಿಯಲ್ಲೇ ಸುಮಾರು ದೂರ ಸಾಗಬೇಕಿತ್ತು. ಡ್ರೈವರ್ ಆಸ್ಪತ್ರೆ ನೋಡಿದ್ದ. ಆದರೆ ದಾರಿಯಲ್ಲಿ ಅಸಹನೀಯವೆನಿಸುವಂತಹ ಟ್ರಾಫಿಕ್ ಇತ್ತು. ಬಾಲಾಂಜನೇಯ ಶಾಸ್ತ್ರಿಗಳು ಒಂದೇ ಒಂದು ಮಾತೂ ಆಡಿರಲಿಲ್ಲ. ಅವರು ಜಪ ಮಾಡುತ್ತಿದ್ದಾರೆಂಬುದನ್ನು ಅವರ ಕೈ ಬೆರಳುಗಳ ಎಣಿಕೆ ವಿವರಿಸುತ್ತಿತ್ತು. ಹರಿಬಾಬುವಿನ ಕಣ್ಣೆದುರಿಗಿದ್ದದ್ದು 3 ವರ್ಷದ ಕಂದ ಪ್ರದೋಷ್.
ಕವಿತಾ ಅದೆಷ್ಟು ಗಾಬರಿಯಾಗಿರುತ್ತಾಳೋ ಅಂದುಕೊಂಡ. ಅವನಿಗೆ ಅಪ್ಪಿತಪ್ಪಿ ಕೂಡ ಅಮ್ಮನ ನೆನಪಾಗಲಿಲ್ಲ. ಸುಮಾರು 1.25 ಗಂಟೆಯ ನಂತರ ಕಾರು ಆಸ್ಪತ್ರೆ ಹೆಬ್ಬಾಗಿಲು ತಲುಪಿತ್ತು. ಉಳಿದಿಬ್ಬರಿಗಿಂತ ಮುಂಚೆ ಇಳಿದ ಡ್ರೈವರ್ ಹರಿಬಾಬುವನ್ನು ಲಿಫ್ಟ್ ನಡೆಗೆ ಕರೆದೊಯ್ದ. ಶಾಸ್ತ್ರಿಗಳ ಜಪ ನಡೆದೇ ಇತ್ತು. ಮಗುವನ್ನು ಅಡ್ಮಿಟ್ ಮಾಡಿದ ಸ್ಪೆಷಲ್ ಸೂಟ್ನ ಬಾಗಿಲಲ್ಲಿ ಆಸ್ಪತ್ರೆಯ ಸೆಕ್ಯೂರಿಟಿ ಸಿಬ್ಬಂದಿ ನಿಂತಿದ್ದ. ಬಂದವರಿಬ್ಬರು ಹೊಸಬರೇ. ಸಹಜವಾಗಿಯೇ ಅವನು ಅವರಿಬ್ಬರನ್ನೂ ತಡೆದು ನಿಲ್ಲಿಸಿದ. ಆಗ ಸಂಭವಿಸಿತು ಒಂದು ಅಚ್ಚರಿ. ಸೆಕ್ಯೂರಿಟಿಯವರು ಕೇಳಿದ ಪ್ರಶ್ನೆಗೆ ಹರಿಬಾಬು ಏನೋ ಉತ್ತರಿಸುತ್ತಿದ್ದ. ಅಷ್ಟರಲ್ಲಿ ಬಾಲಾಂಜನೇಯ ಶಾಸ್ತ್ರಿಗಳು ತಮ್ಮ ಬಲಗೈಯನ್ನು ಮೇಲಕ್ಕೆತ್ತಿದರು. ವಿವರಣೆ ನಿಲ್ಲಿಸು ಎಂಬಂತೆ. ಆನಂತರ ಅವರು ನೇರವಾಗಿ ತೀಕ್ಷ್ಣವಾಗಿ ಸೆಕ್ಯೂರಿಟಿಯವನ ಕಣ್ಣುಗಳನ್ನೇ ನೋಡಿ ಒಮ್ಮೆ ಗಟ್ಟಿಯಾಗಿ ಹ್ಞೂ ಅಂದರು. ಸೆಕ್ಯೂರಿಟಿಯವನ ಹಣೆಯ ಮೇಲೆ ಬೆವರ ಸಾಲು ಪುಟಿಯಿತು. ಬಾಗಿಲಿಗೆ ಅಡ್ಡಲಾಗಿ ನಿಂತಿದ್ದವನು ಯಾರೋ ತಳ್ಳಿದರೇನೋ ಎಂಬಂತೆ ಪಕ್ಕಕ್ಕೆ ಸರಿದ. ಅವನಿಗೆ ಮೈತಾಗದಂತೆ ನೇರವಾಗಿ ವಾರ್ಡಿನೊಳಕ್ಕೆ ನಡೆದ ಶಾಸ್ತ್ರಿಗಳನ್ನು ಹರಿಬಾಬು ಹಿಂಬಾಲಿಸಿದ. ವಿಶಾಲವಾದ ಆ ವಾರ್ಡು ಪಂಚತಾರಾ ಹೋಟೆಲಿನ ಕೋಣೆಯೊಂದರಂತೆ ಇತ್ತು. ನಿಚ್ಚಳವಾದ ಬೆಳಕಿನಲ್ಲಿ ಕೋಣೆಯ ಮಧ್ಯದಲ್ಲಿ ಮಂಚವೊಂದರ ಮೇಲೆ ಪ್ರದೋಷ್ನನ್ನು ಮಲಗಿಸಲಾಗಿತ್ತು. ಇದು ತನ್ನ ಮಗುವೇನಾ? ಗಾಬರಿಯಿಂದ ಕೇಳಿಕೊಂಡಿದ್ದ ಹರಿಬಾಬು. ಕೇವಲ 6 ದಿನಗಳ ಕೆಳಗೆ ಆರೋಗ್ಯದಿಂದ ಪುಟಿಯುತ್ತಿದ್ದ, ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದ, ತನ್ನನ್ನು ಕಳಿಸಿಕೊಡಲೆಂದು ಕವಿತಾಳೊಂದಿಗೆ ಏರ್ಪೋರ್ಟ್ ತನಕ ಬಂದಿದ್ದ ಪ್ರದೋಷ್ ಜೀವಚ್ಛವದಂತೆ ಮಲಗಿದ್ದ. ಗಂಡನೊಂದಿಗೆ ಬಂದ ಆಗಂತುಕರನ್ನು ಕಂಡು ತಟ್ಟನೆ ಮಂಚದ ಪಕ್ಕದಿಂದ ಎದ್ದು ದೂರ ಸರಿದು ನಿಂತಳು ಕವಿತಾ. ಅವಳ ಮುಖ ಬಾಡಿತ್ತು. ಬಳಲಿಕೆ ಎದ್ದು ಕಾಣುತ್ತಿತ್ತು. ನಿದ್ದೆ ಮಾಡಿ ಎಷ್ಟು ದಿನಗಳಾದವೋ. ಹರಿಬಾಬು ಬಂದನೆಂಬ ಬಿಡುಗಡೆಯ ಭಾವ ಒಂದು ಕಡೆಯಾದರೆ ಪ್ರದೋಷ್ನ ಆರೋಗ್ಯ ಏನಾಗುತ್ತದೋ ಎಂಬ ಕಳವಳ ಇನ್ನೊಂದು ಕಡೆ. ಕವಿತಾಗೆ ತಕ್ಷಣ ಮಾತು ಹೊರಡಲಿಲ್ಲ. ಅಪ್ಪ ಎಲ್ಲಿ? ಕೇಳಿದ ಹರಿಬಾಬು. ಇಷ್ಟು ಹೊತ್ತು ಇಲ್ಲೇ ಇದ್ದರು. ಇಲ್ಲೇ ಎಲ್ಲಾದರೂ ಹೋಗಿರಬೇಕು. ಬಂದು ಬಿಡ್ತಾರೆ. ಪ್ರದೂನ ಅಡ್ಮಿಟ್ ಮಾಡಿದ ದಿನದಿಂದ ಅವರೂ ಮನೆಗೆ ಹೋಗಿಲ್ಲ. ಉತ್ತರಿಸಿದ ಕವಿತಾ ಹರಿಬಾಬುವಿನ ಪಕ್ಕಕ್ಕೆ ಬಂದು ನಿಂತಳು. ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಅವರಿಬ್ಬರ ಮಾತಿನೆಡೆಗೆ ಗಮನವಿರಲಿಲ್ಲ. ಆಸಕ್ತಿಯೂ ಇರಲಿಲ್ಲ. ಅವರು ಬಿಟ್ಟ ಕಣ್ಣುಗಳಲ್ಲಿ ಮಗುವನ್ನೇ ನೋಡುತ್ತಿದ್ದರು. ಪ್ರದೋಷ್ನ ತಲೆಗೂದಲು ಬಿಚ್ಚಿ ಹೋಗಿದ್ದವು. ಅಲ್ಲಲ್ಲಿ ಪಟ್ಟಿ. ಹುಬ್ಬಿನ ಕೂದಲು ವಿರಳವಾಗಿದ್ದವು. ಕಣ್ಣು ಆಳಕ್ಕೆ ಇಳಿದು ಹೋದಂತೆ ಕತ್ತಿನ ಪಕ್ಕದ ಎಲುಬುಗಳು ಹೊರಕ್ಕೆ ಚಾಚಿಕೊಂಡಿದ್ದವು. ಹುಡುಗ ಕಷ್ಟದಿಂದ ಉಸಿರಾಡುತ್ತಿದ್ದ. ಶಾಸ್ತ್ರಿಗಳು ಅವನ ಹೊದಿಕೆ ಸರಿಸಿದರು. ಹೊಟ್ಟೆ ಎಂಬುದು ಬೆನ್ನಿಗೆ ಮೆತ್ತಿಕೊಂಡು ಹೋಗಿತ್ತು. ತೊಡೆಗಳಲ್ಲಿನ ಮಾಂಸ ಕರಗಿ ಹೋದಂತೆ ತಮ್ಮ ಬಲಗೈಯನ್ನು ಮಗುವಿನ ಹಣೆಯ ಮೇಲಿರಿಸಿದರು. ಕೆಂಡ ಕೆಂಡ ಜ್ವರ. ಕೊರಳ ಮೇಲೆ ಎಲ್ಲಾದರೂ ನೀಲಿಗೆರೆಗಳು ಮೂಡಿವೆಯಾ ನೋಡಿದರು. ಅಂಥದ್ದೇನೂ ಕಾಣಲಿಲ್ಲ. ಶಾಸ್ತ್ರಿಗಳು ತೃಪ್ತಿಯಿಂದ ನಿಟ್ಟುಸಿರಾದರು. ಅಂಗಾತ ಮಲಗಿದ್ದ ಮಗುವನ್ನು ಪಕ್ಕಕ್ಕೆ ಹೊರಳಿಸಿ ಬೆನ್ನ ಕೆಳಗೆ ನೋಡಿದರು. ತೆಗೆದು ಬಿಟ್ಟಿದ್ದಾಳೆ ಎಂಬ ಮಾತೊಂದು ಅವರ ಬಾಯಿಂದ ಹೊರಟಿತು. ಆ ಮಾತನ್ನು ಅವರು ತಮಗೆ ತಾವೇ ಹೇಳಿಕೊಂಡಂತಿತ್ತು. ಆನಂತರ ಆಯ್ತು ಎಂದು ತಮ್ಮಲ್ಲೇ ಉದ್ಗರಿಸಿಕೊಂಡರು. ನೋಡಿ, ಇನ್ನು ಮಗುವಿನ ಜವಾಬ್ದಾರಿಯನ್ನು ನನಗೆ ಬಿಟ್ಟುಬಿಡಿ. ಡಾಕ್ಟರುಗಳು ಬೇಕಾದರೆ ಬಂದು ಹೋಗಲಿ. ಅವರ ಚಿಕಿತ್ಸೆ ಅವರು ಮಾಡಿಕೊಳ್ಳಲಿ. ಅವರಿಗೆ ತೋಚಿದ್ದು. ಕೋಣೆಯಲ್ಲಿ ಮಗುವಿನೊಂದಿಗೆ ನಾನೇ ಇರುತ್ತೇನೆ. 72 ತಾಸು ಅಂದರೆ 3 ದಿನ. ಮಗುವನ್ನು ನೋಡಲಿಕ್ಕೆ ನೀವ್ಯಾರಾದರೂ ಬಂದರೆ ಬರಬಹುದು. ದೂರ ನಿಂತು ನೋಡಿಕೊಂಡು ಹೋದರೆ ಸಾಕು. ನನ್ನ ಅನ್ನ ಆಹಾರದ ವಿಷಯದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ. ಮೈಲಿಗೆಯ ದಿನಗಳಿದ್ದರೆ ಹೆಂಗಸರು ಈ ಕೋಣೆಯೊಳಕ್ಕೆ ಬರಕೂಡದು. ನೀವಿನ್ನು ಹೊರಡಿ ಅಂದರು. ದನಿಯಲ್ಲಿ ಆದೇಶವಿತ್ತು. ಅವರ ಮಾತು ಮುಗಿಯುವ ಹೊತ್ತಿಗೆ ವಾರ್ಡಿನ ಬಾಗಿಲಲ್ಲಿ ರಘುರಾಮಯ್ಯನವರು ಕಾಣಿಸಿಕೊಂಡರು. ಅವರು ಏನೋ ಹೇಳಲು ಹೊರಟರು. ಶಾಸ್ತ್ರಿಗಳ ಅಪ್ಪಣೆಯಾಗಿದೆ ಎಂಬ ಮಾತು ಬಾಲಾಂಜನೇಯ ಶಾಸ್ತ್ರಿಗಳ ಬಾಯಿಂದ ಚಿಮ್ಮಿ ಬಂತು. ರಘುರಾಮಯ್ಯನವರು ಮುಂದಕ್ಕೆ ಮಾತನಾಡಲಿಲ್ಲ. ನಿಂತಿದ್ದ ಮಗ ಮತ್ತು ಸೊಸೆಯನ್ನು ಪಕ್ಕಕ್ಕೆ ಸರಿಸಿ ತಾವು ಮುಂದಕ್ಕೆ ಬಂದು ಬಾಲಾಂಜನೇಯ ಶಾಸ್ತ್ರಿಗಳ ಪಾದಕ್ಕೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸಿದರು. ಇಷ್ಟು ಹತ್ತಿರದಿಂದ ಇನ್ನು ಪ್ರದೋಷ್ನನ್ನು 72 ಗಂಟೆಗಳ ತನಕ ತಾವ್ಯಾರೂ ನೋಡುವಂತಿಲ್ಲ ಎಂಬುದು ಅವರಿಗೆ ಮನವರಿಕೆಯಾದಂತಿತ್ತು. ಕವಿತಾ ಏನನ್ನೋ ಹೇಳಲು ಹೋದಳು. ರಘುರಾಮಯ್ಯ ಸೊಸೆಯನ್ನು ತಡೆದರು. ಹರಿಬಾಬು ಮತ್ತೊಮ್ಮೆ ಶಾಸ್ತ್ರಿಗಳ ಕಾಲಿಗೆ ನಮಸ್ಕರಿಸಿದ. ಒಬ್ಬ ಕವಿತಾ ಮಾತ್ರ ಹಾಗೇ ನಿಂತಿದ್ದಳು. 3 ದಿನಗಳ ತನಕ ಮಗುವಿನಿಂದ ದೂರ ಉಳಿಯಬೇಕು ಎಂಬ ಆದೇಶವೇ ಅವಳಿಗೆ ಅಸಹನೀಯವಾಗಿತ್ತು. ಸುತ್ತ ನಿಂತಿದ್ದ ಜನ ಹೋದರೋ ಬಿಟ್ಟರೋ ಗಮನಿಸುವ ಸಹನೆ ಬಾಲಾಂಜನೇಯ ಶಾಸ್ತ್ರಿಗಳಿಗೆ ಇರಲಿಲ್ಲ. ತಾವು ಹುಟ್ಟಿದ್ದ ಕಡುಗೆಂಪು ಮಕುಟವನ್ನು ಅವರು ಬಿಚ್ಚಿದ್ದರು. ದೇಹದ ಮೇಲೆ ಕೌಪೀನ ಮಾತ್ರ ಉಳಿದಿತ್ತು. ಹಸಿಬೆ ಚೀಲದಿಂದ ಅವರು ಕೃಷ್ಣಮೃಗದ ಚರ್ಮವನ್ನು ಹೊರತೆಗೆದರು. ಅದನ್ನೇ ಮಂಚದ ಪಕ್ಕದಲ್ಲಿ ನೆಲದ ಮೇಲೆ ಹಾಸಿಕೊಂಡು ಅದರ ಮೇಲೆ ಅಪ್ಪಟ ಪದ್ಮಾಸನದ ಭಂಗಿಯಲ್ಲಿ ಕುಳಿತು ಕಣ್ಣು ಮುಚ್ಚಿದರು. ವಾರ್ಡಿನಲ್ಲಿ ಇದ್ದಕ್ಕಿದ್ದಂತೆ ನೀರವತೆ ಆಕ್ರಮಿಸಿಕೊಂಡಿತು. ಅವರು ಮಗುಟವನ್ನು ಬಿಚ್ಚಿ ಕೇವಲ ಕೌಪೀನ್ಯದ ಮೇಲೆ ನಿಂತಾಗಲೇ ತನಗೆ ಸಂಕೋಚವೆನಿಸಿ ವಾರ್ಡಿನಿಂದ ಹೊರಕ್ಕೆ ನಡೆದಿದ್ದಳು ಕವಿತಾ. ಶಾಸ್ತ್ರಿಗಳು ಪದ್ಮಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿದ ಮೇಲೆ ತಮಗಿನ್ನೂ ಅಲ್ಲಿ ಕೆಲಸವಿಲ್ಲವೆಂಬುದು ರಘುರಾಮಯ್ಯನವರಿಗೆ
ಹಾಗೂ ಹರಿಬಾಬುವಿಗೂ ಖಚಿತವಾಗಿ ಅವರೂ ವಾರ್ಡಿನಿಂದ ಹೊರಬಿದ್ದರು. ಹಾಗೆ ಹೊರನಡೆದವರ ಪೈಕಿ ಒಬ್ಬರಿಗೆ ಮಾತ್ರ ಹಿಂದಿನ ದಿನ ಬಾಲಾಂಜನೇಯ ಶಾಸ್ತ್ರಿಗಳು ಬೀಜ ಮಂತ್ರ ಬರೆದುಕೊಟ್ಟ ತಾಮ್ರದ ರೇಕು ಅಲ್ಲೇ ಮಂಚದ ಕೆಳಗೆ ಬಿದ್ದಿದೆ ಎಂಬುದು ಗೊತ್ತಿತ್ತು. ಹಾಗೆ ಗೊತ್ತಿದ್ದವಳ ಹೆಸರು ಕವಿತಾ. ಮನೆಗೆ ತಲುಪುವ ಮುನ್ನ ಅವರು 3 ಜನ ಆಸ್ಪತ್ರೆಯ ಮುಖ್ಯಸ್ಥರೊಂದಿಗೆ ಪ್ರದೋಷ್ನ ಆರೋಗ್ಯದ ಬಗ್ಗೆ ಮಾತನಾಡಿದ್ದರು. ನಿನ್ನೆ ರಾತ್ರಿ ಹೊತ್ತಿಗೆ ಪ್ರದೋಷ್ ಕೊಂಚ ಚೇತರಿಸಿಕೊಂಡಂತೆ ಕಂಡಿದ್ದ. ಆದರೆ ಇವತ್ತಾಗಲೇ ಯಥಾಸ್ಥಿತಿ. ಅವನಿಗೆ ಬಂದಿರುವ ವಿಚಿತ್ರ ರೀತಿಯ ಜ್ವರ ಮಿದುಳಿಗೇನಾದರೂ ಹರಡಿದೆಯೇನೋ ಎಂದು ಡಾಕ್ಟರುಗಳು ಆತಂಕಗೊಂಡಿದ್ದರು. ಅದಕ್ಕೆಂದೇ ಕೆಲವು ಪರೀಕ್ಷೆಗಳನ್ನೂ ಮಾಡಲಾಗಿತ್ತು. ಸ್ಕ್ಯಾನಿಂಗ್ಗೆ ಮಗುವನ್ನು ಕರೆದೊಯ್ಯಲಾಗಿತ್ತು. ಹಾಗೆ ಕರೆದೊಯ್ಯುವಾಗಲೇ ಪ್ರದೋಷ್ನ ಬೆನ್ನ ಕೆಳಗಿರಿಸಿದ್ದ ಆ ತಾಮ್ರದ ತಗಡನ್ನು ಕವಿತಾ ತೆಗೆದೆಸೆದಿದ್ದು. ಅದು ಮಂಚದ ಕೆಳಗೆ ಬಿದ್ದಿತ್ತು. ಕವಿತಾಗೆ ಅದು ತುಂಬ ಮುಖ್ಯವೆನಿಸಿರಲಿಲ್ಲವಾದ್ದರಿಂದ ಅವಳು ಆ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ನೋಡು ಹರಿ, ಈ ಜಗತ್ತಿನಲ್ಲಿ ಯಾವುದೂ ಅತೀತವಾದದ್ದಲ್ಲ ಅನ್ನುತ್ತದೆ ಸೈನ್ಸು. ಅದರ ಮಾತು ನಿಜವಿದ್ದರೂ ಇರಬಹುದು. ಆದರೆ ಜಗತ್ತಿನಲ್ಲಿ ಸೈನ್ಸಿಗೆ ನಿಲುಕದ ಅನೇಕ ಸಂಗತಿಗಳಿವೆ. ಇವತ್ತು ನೀನು ಚಂಚಲಗೂಡಾದ ತನಕ ಹೋಗಿ ಬಾಲಾಂಜನೇಯ ಶಾಸ್ತ್ರಿಗಳನ್ನು ಹೀಗೆ ಕರೆದುಕೊಂಡು ಬಂದೇ ಬರುತ್ತೀಯಾ ಅಂತ ನನಗೆ ಅಹೋಬಲ ಶಾಸ್ತ್ರಿಗಳು ಫೋನಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದರು. ಬಾಲಾಂಜನೇಯ ಶಾಸ್ತ್ರಿಗಳು ಅವರಿಗೆ ನೇರವಾದ ಅರ್ಥದಲ್ಲಿ ಶಿಷ್ಯರಲ್ಲ. ಅವರು ಕಾಮಾಖ್ಯ ಪೀಠಕ್ಕೆ ನಡೆದುಕೊಳ್ಳುವುದೂ ಇಲ್ಲ. ಅವರು ಹಂಪೆಯ ಯಂತ್ರೋದ್ಧಾರಕ ಆಂಜನೇಯನ ಭಕ್ತರು. ನಿಂಗೆ ನಂಬುವುದು ಕಷ್ಟವಾಗಬಹುದು ಹರಿ. ಅವರು ಅಸ್ಖಲಿತ ಬ್ರಹ್ಮಚಾರಿ. ಆ ಪರಿಯ ಇಂದ್ರಿಯ ನಿಗ್ರಹ, ದಿನಗಟ್ಟಲೆ ಊಟ ಮಾಡದೇ ಇರುತ್ತಾರೆ. ದೇಹದ ನಾಡಿ ಬಡಿತ ನಿಯಂತ್ರಿಸಿ ನಿಲ್ಲಿಸಿಕೊಂಡು ಬಿಡುತ್ತಾರೆ. ಅವರು ಹಠಸಾಧಕರು. ಆ ವಿಷಯದಲ್ಲಿ ದೀಕ್ಷೆ ತೆಗೆದುಕೊಳ್ಳುವುದಕ್ಕೆಂದು ಹಿಮಾಲಯದ ಕಡೆಗೆ ಹೋದಾಗಲೇ ಅವರಿಗೆ ಅಹೋಬಲ ನಾರಾಯಣ ಶಾಸ್ತ್ರಿಗಳ ಪರಿಚಯವಾದದ್ದು. ಈ ಬಾಲಾಂಜನೇಯ ಶಾಸ್ತ್ರಿಗಳ ಬಗ್ಗೆ ನಾನು ಕೇಳಿದ್ದೆ. 1-2 ಸಲ ದೂರದಿಂದ ನೋಡಿಯೂ ಇದ್ದೆ. ಇವತ್ತು ನಮ್ಮ ಮನೆಯ ದೀಪ ಉಳಿಸಲು ಅವರೇ ಬಂದಿದ್ದಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅಂದರು ರಘುರಾಮಯ್ಯ. ಎಂದಿನಂತೆ ಸಾಯಂಕಾಲ ಹೀಗೆ ಇದಿರು ಬದಿರು ಕುಳಿತಾಗ ತಂದೆ ಮಗನ ಮಧ್ಯೆ ಇರುತ್ತಿದ್ದ ವಿಸ್ಕಿ ಅಂದು ಇರಲಿಲ್ಲ. ಬಾಲಾಂಜನೇಯ ಶಾಸ್ತ್ರಿಗಳು ಮಗುವನ್ನು ತಮ್ಮ ಕೈಗೆ ಒಪ್ಪಿಸುವ ತನಕ, ಪ್ರದೋಷ್ ಮತ್ತೆ ಈ ಮನೆಯಲ್ಲಿ ಪುಟ್ಟ ಹೆಜ್ಜೆ ಹಾಕಿಕೊಂಡು ಓಡಾಡುವ ತನಕ ಅವರು ಅದನ್ನು ಮುಟ್ಟದಿರಲು ನಿರ್ಧರಿಸಿದ್ದರು. ಆದರೆ ಮೇಲ್ಮಹಡಿಯಲ್ಲಿ ಪಾಮುಲಪಾಡು ಸೀತಮ್ಮ ಇದ್ದಾಳೆ. ಆಕೆ ಕುಡಿಯದೇ ಇರುತ್ತಾಳಾ? ಹರಿಬಾಬುವಿಗೆ ಆಕೆ ಕುಡಿಯುವುದನ್ನು ನಿಲ್ಲಿಸಿ ತುಂಬ ದಿನಗಳಾದವು ಎಂಬುದು ಗೊತ್ತೇ ಇರಲಿಲ್ಲ. ಅವತ್ತಿನ ಮಟ್ಟಿಗೆ ಅವನಿಗೆ ಆಶ್ಚರ್ಯವಾಗಿದ್ದೆಂದರೆ, ಕಾಲು ಸ್ವಾಧೀನವಿಲ್ಲದ ಆ ಸ್ಥಿತಿಯಲ್ಲೂ ಆಳುಗಳ ಸಹಾಯದೊಂದಿಗೆ ಆಕೆ ಅಷ್ಟು ದೂರ ಹೋಗಿ ಬಾಲಾಂಜನೇಯ ಶಾಸ್ತ್ರಿಗಳನ್ನು ಹುಡುಕಿ ಅವರಿಂದ ಬೀಜಾಕ್ಷರ ಬರೆಸಿಕೊಂಡು ಬಂದಿದ್ದಳೆಂಬ ಸಂಗತಿ. ಆದರೆ ಶಾಸ್ತ್ರಿಗಳು ಮಗುವಿಗೆ ಚಾದರ ಸರಿಸಿ ಮಗ್ಗಲು ಹೊರಳಿಸಿ ನೋಡಿದಾಗ ಅದು ಇರಲಿಲ್ಲ. ಪಾಮುಲಪಾಡು ಸೀತಮ್ಮ ಅಸಲು ಅದನ್ನು ಆಸ್ಪತ್ರೆಗೆ ತರಲೇ ಇಲ್ಲವಾ? ಹರಿಬಾಬುವಿಗೆ ಆಕೆಯ ಕುರಿತು ಯೋಚನೆ ಮಾಡುವುದೇ ಅಸಹನೀಯವೆನ್ನಿಸಿತ್ತು. ಮಗುವನ್ನು ಸ್ಕ್ಯಾನಿಂಗಿಗೆ ಕರೆದೊಯ್ಯುವಾಗ ಯಾವುದೇ ತರಹದ ಲೋಹಗಳಿರಬಾರದು ಅಂತ ವೈದ್ಯರು ಹೇಳಿದುದಕ್ಕಾಗಿ ತನ್ನ ಹೆಂಡತಿಯೇ ಆ ತಾಮ್ರದ ತಗಡನ್ನು ತೆಗೆದು ಎಸೆದಿರಬಹುದು ಎಂಬ ವಿಚಾರ ಅವನಿಗೆ ಹೊಳೆಯಲೇ ಇಲ್ಲ. ಅವತ್ತು ರಾತ್ರಿ ಅವನು ನಿರಾಳವಾಗಿ ನಿದ್ರಿಸಲಾಗಲಿಲ್ಲ. ಹಾಗೆ ನೋಡಿದರೆ ವಿಪರೀತವಾದ ಬಳಲಿಕೆಯಿಂದಾಗಿಯೋ ಏನೋ ಮನೆಗೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ಕವಿತಾ ಚೆನ್ನಾಗಿ ನಿದ್ರೆ ಮಾಡಿಬಿಟ್ಟಿದ್ದಳು. ಬಾಲಾಂಜನೇಯ ಶಾಸ್ತ್ರಿಗಳು ಬಂದ ವಿಷಯದಲ್ಲಿ ಅವಳಿಗೇನೂ ಅಂತ ಸಮಾಧಾನವಿರಲಿಲ್ಲ. ಪೂಜೆಗಳು, ತಾಯತಗಳು, ಹಠಸಾಧನೆಗಳು ಮಗುವಿನ ಜೀವ ಉಳಿಸುತ್ತವಾ?